ಸರ್ ನಮಸ್ತೆ. ನಮಸ್ಕಾರ ಸರ್. ಮೊನ್ನೆ ಅನಿರೀಕ್ಷಿತವಾಗಿ ಈ ಪವರ್ ಅದೇನೋ ಇದು ಸಮಸ್ಯೆ ಆಯ್ತು, ನೆಟ್ ಪ್ರಾಬ್ಲಮ್ ಇಲ್ಲ. ಮುಂದುವರಿಯೋಣ ಸರ್. ಓಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮದಂ ಶರೀರಸ್ಯ ತು ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಅಥ ಸಾಧನಪಾದಃ ತಪಸ್ವಾಧ್ಯಾಯ ಈಶ್ವರ ಪ್ರಣೀಧಾನಾನಿ ಕ್ರಿಯಾಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶ ತನೂಕರಣಾರ್ಥಶ್ಚ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಾಃ ಪಂಚಕ್ಲೇಶಾಃ. ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸಕ್ತತನು ವಿಚ್ಛಿನ್ನೋದಾರಾಣಾಂ ಅನಿತ್ಯಾ ಶುಚಿ ದುಃಖಾನಾಂ ಆತ್ಮಸು ನಿತ್ಯಶುಚಿ ಅನಾತ್ಮಸು ದುಃಖ ಅನಾತ್ಮಸು ನಿತ್ಯಶುಚಿ ಸುಖಾತ್ಮ ಖ್ಯಾತಿ ಅವಿದ್ಯಾ. ದೃಗ್ದರ್ಶನ ಶಕ್ತ್ಯೋರ್ ಏಕಾತ್ಮತಾ ಏವ ಅಸ್ಮಿತಾ ಇವ ಅಸ್ಮಿತಾ. ಸುಖಾನುಶಯೀ ರಾಗಃ ದುಃಖಾನುಶಯೀ ದ್ವೇಷಃ. ಸ್ವರಸವಾಹಿ ವಿದುಷೋಪಿ ತಥಾ ಕ್ರೂಢೋ ಅಭಿನಿವೇಶಃ. ತೇ ಪ್ರತಿಪ್ರಸವ ಹೇಯಾಃ ಸೂಕ್ಷ್ಮಾಃ ಧ್ಯಾನಹೇಯಾಸ್ತದ್ವೃತ್ತಯಃ. ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮವೇದನೀಯಃ. ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ. ತೇ ಸಾಧಪರೀತಾಪಫಲಾಃ ಪುಣ್ಯಾಪುಣ್ಯಹೇತುತ್ವಾತ್. ಪರಿಣಾಮತಾಪಸಂಸ್ಕಾರ ದುಃಖೈಃ ಗುಣವೃತ್ತಿವಿರೋಧಾಶ್ಚ ದುಃಖಮೇವ ಸರ್ವಂ ವಿವೇಕಿನಃ. ಹೇಯಂ ದುಃಖಂ ಅನಾಗತಂ ದ್ರಷ್ಟದೃಶ್ಯಯೋಃ ಸಂಯೋಗೋ ಹೇಯಹೇತುಃ. ಪ್ರಕಾಶಕ್ರಿಯಾಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ. ವಿಶೇಷಾವಿಶೇಷಲಿಂಗ ಮಾತ್ರಾಲಿಂಗಾನಿ ಗುಣಪರ್ವಾಣಿ. ದೃಷ್ಟಿಮಾತ್ರ ಶುದ್ಧೋಪಿ ಪ್ರತ್ಯಯಾನ ಪಶ್ಯಾಹ. ತದರ್ಥ ಏವ ದೃಶ್ಯಸ್ಯ ಆತ್ಮ. ಕೃತಾರ್ಥಂ ಪ್ರತಿ ನಷ್ಟಂ ಅಪಿ ಅನಷ್ಟಂ ತದನ್ಯಾತ್ ಸಾಧಾರಣತ್ವಾತ್. ಸ್ವಸ್ವಾಮಿ ಶಕ್ತ್ಯೋಃ ಸ್ವರೂಪ ಉಪಲಬ್ಧಿ ಹೇತುಃ ಸಂಯೋಗಃ. ತಸ್ಯ ಹೇತುಃ ಅವಿದ್ಯಾ. ತದಭಾವಾತ್ ಸಂಯೋಗಾಭಾವೋ ಹಾನ್ ತದೃಶೇಃ ಕೈವಲ್ಯಂ. ವಿವೇಕಾಖ್ಯಾತಿ ಅವಿಪ್ಲವ ಹಾನೋಪಾಯಃ. ತಸ್ಯ ಸಪ್ತದಾ ಪ್ರಾಂತಭೂಮಿಃ ಪ್ರಜ್ಞಾ. ಯೋಗಾಂಗಾನುಷ್ಠಾನಾತ್ ಅಶುದ್ಧಿಕ್ಷಯೇ ಜ್ಞಾನದೀಪ್ತಿಃ ಅವಿವೇಕಾಖ್ಯಾತೇಃ. ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯೋಃ ಅಷ್ಟಾವಂಗಾನಿ. ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಃ. ಜಾತಿದೇಶಕಾಲ ಸಮಯಾನ್ ಅವಚ್ಛಿನ್ನಾಃ ಸಾರ್ವಭೌಮ ಮಹಾವ್ರತಂ. ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಃ. ವಿತರ್ಕಬಾಧನೆ ಪ್ರತಿಪಕ್ಷ ಭಾವನಂ. ವಿತರ್ಕಾ ಹಿಂಸಾದಯಃ ಕೃತಕಾರಿತಾ ಅನುಮೋದಿತಾ. ಲೋಭಕ್ರೋಧ ಮೋಹಪೂರ್ವಕ ಮೃದುಮಧ್ಯಾದಿಮಾತ್ರ ದುಃಖಾಜ್ಞಾನಾನ್ ಅನಂತಫಲಾ ಇತಿ ಪ್ರತಿಪಕ್ಷ ಭಾವನಂ. ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೋ ವೈರತ್ಯಾಗಃ. ಸತ್ಯಪ್ರತಿಷ್ಠಾಯಾಂ ಕ್ರಿಯಾಫಲಾಶ್ರಯತ್ವಂ. ಅಸ್ತೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ. ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭಃ. ಅಪರಿಗ್ರಹಸ್ಥೈರ್ಯೇ ಜನ್ಮ ಕಥಂತಾ ಸಂಬೋಧಃ. ಶೌಚಾತ್ ಸ್ವಾಂಗಜುಗುಪ್ಸಾ ಪರೈರಸಂಸರ್ಗಃ. ಸತ್ವಶುದ್ಧಿ ಸೋಮನಸ್ಯೈ ಏಕಾಗ್ರ ಇಂದ್ರಿಯಜಯ ಆತ್ಮದರ್ಶನ ಯೋಗ್ಯತ್ವಾನಿ ಚ. ಸಂತೋಷಾದ್ ಅನುತ್ತಮಃ ಸುಖಲಾಭಃ. ಕಾರ್ಯೇಂದ್ರಿಯಾದಿ ಇಷ್ಟದೇವತಾ ಸಂಪ್ರಯೋಗಃ. ಸಮಾಧಿಸಿದ್ಧಿಃ ಈಶ್ವರ ಪ್ರಣೀಧಾನಾತ್. ಸ್ಥಿರಸುಖಮಾಸನಂ.
प्रयत्नशैथिल्यानन्त समापत्तिभ्यां ततो द्वन्द्वानभिघातः तस्मिन् सति श्वासप्रश्वासयोः गतिविच्छेदप्राणायामः बाह्याभ्यन्तरस्तम्भवृत्तिर्देशकाला संख्याभिः परिदृष्टो दीर्घसूक्ष्मः बाह्याभ्यन्तरविषयाक्षेपी चतुर्थः ततः क्षीयते प्रकाशावरणं धारणासु च योग्यता मनसः स्वविषया संप्रयोगे चित्तस्य स्वरूपानुकार इवेन्द्रियाणां प्रत्याहारः ततः परमा वश्यतेन्द्रियाणाम् 19ನೇ ಸೂತ್ರ 19 ವಿಶೇಷ ವಿಶೇಷ ಲಿಂಗಮಾತ್ರಾಲಿಂಗಾನಿ ಗುಣಪರ್ವಾಣಿ. ಓದ್ತೀರಾ ಸರ್ ಇಲ್ಲ ಮುಂದೆ ಹೋಗ್ಲಾ? ಓದ್ಲಾ? ಹಾ ಓದ್ಲಾ? ಓದಿ ಸರ್. तत्र आकाश वायु अग्नि उदक भूमयोः भूतानि शब्दस्पर्श रूप रसगंध तन्मात्राणां अविशेषाणां विशेषाः तथा श्रोत्रत्व चक्षुषु चक्षुषु जिह्वाघ्राणानि बुद्धि इंद्रियाणि वाक्पाणि पायोपस्थानि कर्मेन्द्रियाणि एकादशं मनः सर्वार्थम् इत्येतान् अस्मितालक्षणस्य अविशेषस्य विशेषाः गुणानाम् एष षोडशको विशेषपरिणामः. ಪೂರ್ತಿ ಓದ್ಲಾ ಇಲ್ಲ ಇಷ್ಟು ಸಾಕ? ಇನ್ನೊಂದು ಒಂದೊಂದೇ ಪ್ಯಾರಾಗ್ರಾಫ್ ತಗೋಣ ಸರ್. ಓಕೆ ಓಕೆ. ಇಲ್ಲಿ ಪ್ರಕೃತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ತುಂಬಾ ವಿಸ್ತೃತವಾಗಿ ಪುರುಷನ ಬಗ್ಗೆ ಹೇಳಿದ್ರು, ಮೊದಲನೇ ಪಾದದಲ್ಲೂ ಹೇಳಿದ್ರು. ಈಶ್ವರ, ಅಲ್ಲಿ ಈಶ್ವರನಿಗೆ ಕೆಲವೊಂದು ಇರುವುದಿಲ್ಲ ಅಲ್ಲಿ ಉಲ್ಲೇಖ. ಈಶ್ವರನ ಲಕ್ಷಣದಲ್ಲಿ ಒಂದು ಮಾತು ಬಂತಲ್ಲ, स पूर्वेषामपि गुरुः कालेन अनवच्छेदात् क्लेशकर्म विपाकाशयैः अपरामृष्ट पुरुष विशेष ईश्वरः. ಈ ರೀತಿ ಪುರುಷಃ ನಿತ್ಯಶುದ್ಧಃ ಅನ್ನುವಂತಹ ವಿಚಾರವನ್ನ ಸಂಪೂರ್ಣವಾಗಿ ಹೇಳಿ ಆದ್ಮೇಲೆ ಈಗ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಕೃತಿಯು 3 ಗುಣಗಳಿಂದ ಕೂಡಿರುತ್ತದೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ದೃಶ್ಯಾನಾಂ ಗುಣಾನಾಂ ಸ್ವರೂಪ ಭೇದಾತ್ ಅವಧಾರಣಾರ್ಥಂ ಇದಮಾರಭ್ಯತೆ. ಸ್ವರೂಪ ಭೇದ, ಈ ಪ್ರಕೃತಿಯು 3 ಗುಣಗಳಿಂದ ಕೂಡಿದ್ದು ಅನೇಕ ವಿಧವಾಗಿ ಪರಿಣಾಮಗಳನ್ನು ಹೊಂದ್ತಾ ಇರುತ್ತದೆ. ಅದ್ರ ಬಗ್ಗೆ ಈ ಸೂತ್ರದಲ್ಲಿ ತುಂಬಾ ಸುಂದರವಾಗಿ ವಿಸ್ತಾರವಾಗಿಯೂ ಹೇಳಿದ್ದಾರೆ. ತತ್ರ ಆಕಾಶ ವಾಯು ಅಗ್ನಿ ಉದಕ ಭೂಮಯಃ ಭೂತಾನಿ, ಪಂಚಭೂತಗಳು. ಆಕಾಶಾದ್ವಾಯು ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ವಾಯು ವಾಯೋರಗ್ನಿಃ ಅಗ್ನೇರಾಪಃ ಅದ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಇಲ್ಲಿ ಸೃಷ್ಟಿ ಕ್ರಮವನ್ನ ವೇದದಲ್ಲಿ ಹೇಗೆ ಹೇಳಿದ್ದಾರೋ ಅದೇ ಕ್ರಮವನ್ನ ಇಲ್ಲಿ ಭಾಷ್ಯಕಾರರು ಪರಾಮರ್ಶೆ ಮಾಡ್ತಾ ಇದ್ದಾರೆ. ಹೀಗೆ ಪಂಚಭೂತಗಳು ಸೃಷ್ಟಿಯಾದವು. ಶಬ್ದಸ್ಪರ್ಶ ರೂಪ ರಸಗಂಧ ತನ್ಮಾತ್ರಾಣಾಂ ಅವಿಶೇಷಾಣಾಂ ವಿಶೇಷಾಃ. ಇಲ್ಲಿ ಪಂಚ ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದಿದೇವಾನಂದರ ಪುಸ್ತಕದಲ್ಲಿ ಪೇಜ್ ನಂಬರ್ 86ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಬ್ದ ತನ್ಮಾತ್ರವು
ಒಂದೇ ಆದ ಶಬ್ದವನ್ನು ಪಡೆದಿದೆ. ಅಲ್ಲಿ ವಸ್ತುತಃ ಆಕಾಶವು ಶಬ್ದ ತನ್ಮಾತ್ರವನ್ನು ಹೊಂದಿರ್ತದೆ. ಹಾಗೆಯೇ ಸ್ಪರ್ಶ ತನ್ಮಾತ್ರವು ಶಬ್ದ ಮತ್ತು ಸ್ಪರ್ಶ ಎರಡನ್ನೂ ಹೊಂದಿರ್ತದೆ ಸ್ಪರ್ಶ ತನ್ಮಾತ್ರ. ಇದನ್ನ ಸೃಷ್ಟಿ ಕ್ರಮದಲ್ಲಿ ಮೂಲದಿಂದ ಯಾವುದು ಉತ್ಪತ್ತಿ ಆಯಿತು ಅಂತಹ ಉತ್ಪನ್ನವಾದಂತಹ ಪದಾರ್ಥವು ಮೂಲವನ್ನು ಹೊಂದಿರ್ತದೆ ತನ್ನಲ್ಲಿ. ಆಕಾಶದಿಂದ ವಾಯು ಉತ್ಪನ್ನವಾಯಿತು, ಆದ್ದರಿಂದ ವಾಯುವಿನಲ್ಲಿರುವಂತಹ ಸ್ಪರ್ಶ ಎಂಬಂತಹ ಗುಣ ಮತ್ತು ಆಕಾಶದಲ್ಲಿರುವಂತಹ ಶಬ್ದ ಗುಣ ಎರಡೂ ಕೂಡ ವಾಯುವಿನಲ್ಲಿ ಇರ್ತದೆ. ಹಾಗೆಯೇ ಮುಂದೆ ಇಲ್ಲಿ ಒಂದು ವಾಕ್ಯ ಬಿಟ್ಟು ಹೋಗಿದೆ, ಜೋಡಿಸ್ಕೋಬೇಕು. ರೂಪ ತನ್ಮಾತ್ರವು ಶಬ್ದ ಸ್ಪರ್ಶ ರೂಪ ಇವುಗಳನ್ನು ಪಡೆದಿರುತ್ತದೆ ಅನ್ನುವ ವಾಕ್ಯ ಬಿಟ್ಟು ಹೋಗಿದೆ, ಅಲ್ಲಿ ಸೇರಿಸ್ಕೋಬೇಕಾಗ್ತದೆ. ಹಾಗೆಯೇ ಮುಂದೆ ರೂಪ ತನ್ಮಾತ್ರ ಅಂತ ಕೊಟ್ಟಿದ್ದಾರೆ, ಅದು ರಸ ಅಂತ ಆಗ್ಬೇಕು. ರಸ ತನ್ಮಾತ್ರವು ಶಬ್ದ ಸ್ಪರ್ಶ ರೂಪ ರಸ ಇವುಗಳನ್ನು ಪಡೆದಿದೆ. ಕೊನೆಗೆ ಗಂಧ ತನ್ಮಾತ್ರವು ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳನ್ನು ಹೊಂದಿದೆ. ಈ ಪ್ರಕ್ರಿಯೆಯಲ್ಲಿ ಮೊದಲು ಸೂಕ್ಷ್ಮವಾದಂತಹ ಪದಾರ್ಥಗಳು, ಅದರಿಂದ ಉಂಟಾದಂತಹ ಕಾರ್ಯವು ಸ್ಥೂಲವಾಗಿರುತ್ತದೆ. ಆದ್ದರಿಂದ ಕಾರ್ಯದಲ್ಲಿ ಕಾರಣವು ಉಪಸ್ಥಿತವಾಗಿರುವುದರಿಂದ ಆಕಾಶದಿಂದ ವಾಯು ಉತ್ಪನ್ನವಾಗಿದೆ, ಆದ್ದರಿಂದ ವಾಯುವಿನಲ್ಲಿ ಆಕಾಶದ ಗುಣವು ಸೇರ್ಕೊಳ್ತದೆ. ಹೀಗೆ ವಿಶೇಷಾಹ ತಥಾ ಶ್ರೋತ್ರ ತ್ವಕ್ ಚಕ್ಷು ಜಿಹ್ವಾ ಘ್ರಾಣಾನಿ ಬುದ್ಧೀಂದ್ರಿಯಾಣಿ. ಇಂದ್ರಿಯಗಳು ಎರಡಾಗಿ ವಿಭಾಗಿಸಲ್ಪಡ್ತದೆ, ಒಂದು ಜ್ಞಾನೇಂದ್ರಿಯ ಮತ್ತೊಂದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯವನ್ನ ಬುದ್ಧೀಂದ್ರಿಯ ಎಂಬಂತಹ ಪರ್ಯಾಯ ಪದದಿಂದಲೂ ಕರೀತಾರೆ. ಜ್ಞಾನೇಂದ್ರಿಯಗಳ ಮೂಲಕ ನಮಗೆ ಆಯಾ ವಿಷಯದ ಜ್ಞಾನ ದೊರೆಯುತ್ತದೆ. ಈಗ ಶ್ರೋತ್ರವಿನಿಂದ ಶಬ್ದ ಜ್ಞಾನ ಪಡ್ಕೊಳ್ತೇವೆ, ಚಕ್ಷುವಿನಿಂದ ರೂಪ ಜ್ಞಾನ ಪಡ್ಕೊಳ್ತೇವೆ. ಹೀಗೆ ಪಂಚ ಇಂದ್ರಿಯಗಳಿಂದ ಪಂಚವಿಧವಾದಂತಹ ಜ್ಞಾನವನ್ನು ಪಡ್ಕೊಳ್ತೇವೆ. ವಾಕ್ ಪಾಣಿ ಪಾದ ಪಾಯು ಉಪಸ್ಥಾನಿ ಕರ್ಮೇಂದ್ರಿಯ. ಇನ್ನು 5 ಕರ್ಮೇಂದ್ರಿಯಗಳು ವಾಕ್, ಪಾದ ಕಾಲುಗಳು, ಪಾಣಿ ಕೈಗಳು, ಪಾಯು ಮತ್ತು ಉಪಸ್ಥ ಮಲ ಮತ್ತು ಮೂತ್ರ ವಿಸರ್ಜನ ಅಂಗಗಳು. ಈ 5 ಕೂಡ ಕರ್ಮೇಂದ್ರಿಯಗಳು ಅಂತ ಹೇಳಲ್ಪಡ್ತದೆ. ಇವುಗಳಿಂದ ನಾವು ಕಾರ್ಯಗಳನ್ನ ಮಾಡ್ತೇವೆ. ಕೆಲಸಗಳನ್ನು ಮಾಡ್ಲಿಕ್ಕೆ ಕೈ ಕಾಲು ಈ ಕರ್ಮೇಂದ್ರಿಯಗಳು ಅಲ್ಲಿ ಪ್ರಧಾನವಾಗಿರ್ತದೆ. ಏಕಾದಶಂ ಮನಃ ಸರ್ವಾರ್ಥಂ. ಇನ್ನು 11ನೆಯದು ಇಂದ್ರಿಯ ಮನಸ್ಸು. ಮನಃಷ್ಠಾನಿ ಇಂದ್ರಿಯಾಣಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಮನಸ್ಸನ್ನು ಕೂಡ ಇಂದ್ರಿಯದಲ್ಲಿಯೇ ಅಂತರ್ಭಾವ ಮಾಡ್ತಾರೆ. ಇದಕ್ಕೆ ಮನಸ್ಸು ಇಂದ್ರಿಯವೋ ಅಲ್ಲವೋ ಎಂಬಂತಹ ವಿಚಾರವಾಗಿ ವಿಸ್ತೃತವಾದಂತಹ ವಾದ ವಿವಾದಗಳಿದೆ. ಕೆಲವೊಬ್ಬರು ಇಂದ್ರಿಯ ಅಂತ ಒಪ್ಕೊಂಡ್ರೆ, ಕೆಲವೊಬ್ಬರು ಮನಸ್ಸು ಇಂದ್ರಿಯ ಅಲ್ಲ, ಇಂದ್ರಿಯದೊಂದಿಗೆ ಮನಸ್ಸು ಸಂಪರ್ಕ ಆದಾಗ ಆ ಇಂದ್ರಿಯ ಜ್ಞಾನವು ನಮಗೆ ಸಿಗ್ತದೆ. ಆದ್ರಿಂದ ಮನಸ್ಸು ಒಂದು ಮಾಧ್ಯಮ, ಇಂದ್ರಿಯಕ್ಕೂ ಮತ್ತು ಬುದ್ಧಿಗೂ ಅಥವಾ ಚಿತ್ತಕ್ಕೂ ಇರುವಂತಹ ಆತ್ಮನಿಗೂ ಇರುವಂತಹ ಒಂದು ಸಂಪರ್ಕ ಸೇತು ಎಂಬುದಾಗಿ ಕೆಲವೊಬ್ಬರ ಅಭಿಪ್ರಾಯ. ಈ ರೀತಿ ಮನಸ್ಸಿನ ಬಗ್ಗೆ ಅಭಿಪ್ರಾಯ ಭೇದಗಳಿದೆ. ಆದ್ರೆ ಭಗವದ್ಗೀತೆಯಲ್ಲಿ ಮತ್ತು ಕೆಲವೊಂದು ಇಲ್ಲಿ ಉದಾಹರಣೆಗೆ ಯೋಗ ಸೂತ್ರದಲ್ಲಿ ಮನಸ್ಸನ್ನ ಇಂದ್ರಿಯ ಎಂಬುದಾಗಿಯೇ ಉಲ್ಲೇಖ ಮಾಡಿದ್ದಾರೆ. ಏಕಾದಶಂ ಮನಃ, ಏಕಾದಶಂ ಇಂದ್ರಿಯಂ ಮನಃ ಸರ್ವಾರ್ಥಂ ಇತಿ ಏತಾನಿ ಅಸ್ಮಿತಾ ಲಕ್ಷಣಸ್ಯ ಅವಿಶೇಷಸ್ಯ ವಿಶೇಷ. ಈ ಸೂತ್ರವನ್ನ ನಾವು ಸಂಕ್ಷೇಪವಾಗಿ ಅರ್ಥೈಸಿಕೊಳ್ಳುವಾಗ ಈ ಕಾರಿಕೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಪ್ರಕೃತೇರ್ ಮಹಾನ್ ತತಃ ಅಹಂಕಾರ ತತಃ ಪಂಚತನ್ಮಾತ್ರಾಣಿ. ಪ್ರಕೃತಿಯಿಂದ ಮಹತ್ತತ್ವ ಉಂಟಾಯಿತು, ಮಹತ್ತತ್ವದಿಂದ ಪ್ರಕೃತೇರ್ ಮಹಾನ್ ಮಹತಃ ಅಹಂಕಾರ, ಅಹಂಕಾರ ತತ್ವ ಉಂಟಾಯಿತು, ತತಃ ಪಂಚತನ್ಮಾತ್ರಾಣಿ. ಹೀಗೆ ಸೃಷ್ಟಿ ಉಂಟಾಯಿತು, ಸೃಷ್ಟಿ ಆಯಿತು ಅನ್ನುವಂಥದ್ದು ಪೇಜ್ ನಂಬರ್ 90 ಹರ್ಷಾನಂದರ ಪುಸ್ತಕದಲ್ಲಿ ಪ್ರಕೃತೇರ್ ಮಹಾನ್ ತತಃ ಅಹಂಕಾರ ತಸ್ಮಾತ್ ಗಣಶ್ಚ ಷೋಡಶಃ ತಸ್ಮಾದಪಿ ಷೋಡಶಕಾತ್
ಪಂಚಭ್ಯ ಪಂಚಭೂತಾನಿ. ಪ್ರಕೃತಿಯಿಂದ ಮಹತ್, ಮಹತ್ತಿನಿಂದ ಅಹಂಕಾರ, ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಪಂಚ ತನ್ಮಾತ್ರಗಳು. ಹಾಗೆಯೇ ಇಲ್ಲಿ ಪಂಚಭೂತಗಳನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಉಲ್ಲೇಖ ಮಾಡಿರ್ತಾರೆ. ಹೀಗೆ ಸೃಷ್ಟಿಕ್ರಮ ಆಯ್ತು ಅನ್ನುವಂಥದ್ದು ಇಡೀ ಈ ಸೂತ್ರದ ಒಂದು ಮೂಲಭೂತ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು ಈ ಒಂದು ಅಂಶವನ್ನು. ಗುಣಾನಾಂ ಏಷಃ ಷೋಡಶಕಃ ವಿಶೇಷ ಪರಿಣಾಮ. ಈ 16 ಯಾವ್ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಮತ್ತು ಮನಸ್ಸು. 5, 5, 10, 15 ಪ್ಲಸ್ 1 ಮನಸ್ಸು ಸೇರಿ 16. ಈ 16ರನ್ನ ಗುಣಾನಾಂ ಷೋಡಶಕಃ ವಿಶೇಷ ಪರಿಣಾಮ. ಇದು ವಿಶಿಷ್ಟವಾದಂತಹ ಪರಿಣಾಮ. ಇದರ ಬಗ್ಗೆ ವಿಶೇಷ ಅನ್ನುವಂತಹ ಶಬ್ದಕ್ಕೆ ತ್ರಿಗುಣಗಳು ವಿಶಿಷ್ಟವಾಗಿ ಸ್ಪಷ್ಟವಾಗಿರುವಾಗ ವಿಶೇಷ ಎಂಬುದಾಗಿ ಹೇಳಲ್ಪಡುತ್ತದೆ. ಅಂದ್ರೆ ಸತ್ವಗುಣ ಸತ್ವ ರಜಸ್ತಮೋ ಗುಣಗಳು ಸ್ಪಷ್ಟವಾಗಿ ಕಾರ್ಯದಲ್ಲಿ ಅಭಿವ್ಯಕ್ತಿಯನ್ನು ಪಡೆದ್ರೆ ಅದನ್ನ ವಿಶೇಷ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ 16 ಪದಾರ್ಥಗಳು ಉತ್ಪನ್ನವಾಯಿತು, ಪ್ರಕೃತಿಯಿಂದ ಹಂತ ಹಂತವಾಗಿ ಉತ್ಪನ್ನವಾಯಿತು ಎಂದು ಇಲ್ಲಿನ ವಿಚಾರ. ಇಲ್ಲಿ ಮೂಲತಃ 4 ಹಂತಗಳನ್ನ ವಿಶೇಷ, ಅವಿಶೇಷ, ಲಿಂಗ ಮಾತ್ರ ಮತ್ತು ಅಲಿಂಗ ಎಂಬಂತಹ 4 ಅವಸ್ಥೆಗಳನ್ನ, ಸ್ಥಿತಿಗಳನ್ನ ಹೇಳ್ತಾ ಇದ್ದಾರೆ ಪ್ರಕೃತಿಯಲ್ಲಿ. ಮುಂದೆ ಸರ್. ಈಗ ಮೊದಲನೇ ಅವಸ್ಥೆ ಮುಗಿದಿದೆ. ಮೊದಲನೇ ಅವಸ್ಥೆ ವಿಶೇಷಾವಸ್ಥೆ. ವಿಶೇಷಾವಸ್ಥೆ ಅಂದ್ರೆ ಏನು? ಈ ಗುಣಗಳು ವಿಶೇಷ, ಅವಿಶೇಷ, ಲಿಂಗ ಮಾತ್ರ ಮತ್ತು ಅಲಿಂಗ. ಸೂತ್ರದಲ್ಲೇ ಈ 4 ಇದೆ. ವಿಶೇಷ, ಅವಿಶೇಷ, ಲಿಂಗ ಮಾತ್ರ, ಅಲಿಂಗಾನಿ, ಗುಣಪರ್ವಾಣಿ. ಅಲಿಂಗಾನಿ. ಸೊ ಈ ರೀತಿ 4 ಸ್ಥಿತಿಗಳು, ಸ್ತರಗಳಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಶೇಷ ಸ್ತರ ಇದು ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ಈಗ ಮೊದಲನೇದು ವಿಶೇಷದ ಬಗ್ಗೆ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ವಿಶೇಷಗಳು ಅಂದ್ರೆ ಯಾವುದು? 16 ಉಂಟಾಗಿದ್ದು. ಈ 16 ಈ 3 ಗುಣಗಳ ಸ್ಪಷ್ಟವಾದಂತಹ ಅಭಿವ್ಯಕ್ತಿ 16ರಲ್ಲಿ ಇರ್ತದೆ. ಆದ್ದರಿಂದ ಇದನ್ನ ವಿಶೇಷ ಎಂಬುದಾಗಿ ಹೇಳ್ತಾರೆ. ಸತ್ವರಜಸ್ತಮೋ ಗುಣಗಳ ಸ್ಪಷ್ಟ ಅಭಿವ್ಯಕ್ತಿ, ಈ 3 ಗುಣಗಳ ಅಭಿವ್ಯಕ್ತಿ ಈ 16ರಲ್ಲಿ ಕಂಡು ಬರ್ತದೆ. ಆದ್ದರಿಂದ ಇದನ್ನ ವಿಶೇಷ ಎಂಬುದಾಗಿ ಹೇಳ್ತಾ ಇದ್ದಾರೆ. ಷಡ ವಿಶೇಷಾಃ ತಥ್ಯತ ಶಬ್ದ ತನ್ಮಾತ್ರಂ, ಸ್ಪರ್ಶ ತನ್ಮಾತ್ರಂ, ರೂಪ ತನ್ಮಾತ್ರಂ, ರಸ ತನ್ಮಾತ್ರಂ, ಗಂಧ ತನ್ಮಾತ್ರಂ ಚ ಇತಿ ಏಕದ್ವಿತ್ರಿ ಚತುಷ್ಟ ಪಂಚಲಕ್ಷಣ ಚತುಃ ಪಂಚಲಕ್ಷಣಾಃ ಶಬ್ದಾದಯಃ ಪಂಚಾವಿಶೇಷಾಃ ಪಂಚ ಅವಿಶೇಷಾಃ ಷಷ್ಠಶ್ಚ ಅವಿಶೇಷೋಸ್ಮಿ ತಾಮ ಅವಿಶೇಷಃ ಅಸ್ಮಿತಾಮಾತ್ರ ಇತಿ ಏತೆ ಸತ್ತಾಮಾತ್ರಸ್ಯ ಆತ್ಮನೋ ಮಹತಃ ಷಡವಿಶೇಷ ಪರಿಣಾಮಃ ಯತ್ತತ್ಪರಂ ಅವಿಶೇಷೇಭ್ಯಃ ಲಿಂಗಮಾತ್ರಂ ಮಹತ್ತತ್ವಂ ತಸ್ಮಿನ್ ಏತೆ ಸತ್ತಾಮಾತ್ರೇ ಮಹತ್ಯಾತ್ಮನ ಅವಸ್ಥಾಯ ಮಹತಿ ಆತ್ಮನಿ ಅವಸ್ಥಾಯ ವಿವೃದ್ಧಿ ಕಾಷ್ಠಾಂ ಅನುಭವಂತಿ. ಮಹತ್ ಆತ್ಮನಿ ಅವಸ್ಥಾಯ ವಿವೃದ್ಧಿ ಕಾಷ್ಠಾಂ ಅನುಭವಂತಿ ಪ್ರತಿಸಂಸೃಜ್ಯಮಾನ
प्रतिसंसृज्यमानाश्च तस्मिन्नेव सत्तामात्रे मख्य आत्मान आत्मान अवस्थाय आत्मानि अवस्थाय यत्तन् यत् तन्ने रसत सदसन्नि रसत् अव्यक्तम अव्यक्तम अलिंगम प्रधानम तत्प्रतीयन्ति येष तेषां लिंगमात्रः परिणामो निस्सत्तासत्तं च अलिंग परिणाम इति। ಇಲ್ಲಿ ಅವಿಶೇಷ ಮತ್ತು ಲಿಂಗ ಮಾತ್ರ ಈ ಎರಡು ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಷಟ್ ಅವಿಶೇಷಾಃ, ಈ 6 ಅವಿಶೇಷಗಳು ಯಾವ್ಯಾವುದು? 6 ತದ್ಯಥಾ ಶಬ್ದ ತನ್ಮಾತ್ರಂ, ಸ್ಪರ್ಶ ತನ್ಮಾತ್ರಂ, ರೂಪ ತನ್ಮಾತ್ರಂ, ರಸ ತನ್ಮಾತ್ರಂ, ಗಂಧ ತನ್ಮಾತ್ರಂ. ಇನ್ನು ತನ್ಮಾತ್ರೆಗಳು, ಈ 5 ತನ್ಮಾತ್ರೆಗಳು ಏಕದ್ವಿತ್ರಿ ಚತುಷ್ಪಂಚಲಕ್ಷಣಾಃ ಶಬ್ದಾದಯಃ ಪಂಚ ಅವಿಶೇಷಾಃ ಷಷ್ಟಃ ಚ ಅವಿಶೇಷಃ ಅಸ್ಮಿತಾ ಮಾತ್ರಃ. ಈ 6 ವಿಷಯಗಳನ್ನ ಅವಿಶೇಷ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ್ಯಾವ್ದಾರು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬಂತಹ 5 ತನ್ಮಾತ್ರೆಗಳು ಮತ್ತು ಅಸ್ಮಿತಾ. ನೋಡಿ, ಗಂಧ ತನ್ಮಾತ್ರಂಚೇತಿ ಏಕದ್ವಿತ್ರಿ ಚತುಷ್ಪಂಚಲಕ್ಷಣಾಃ. ಏಕದ್ವಿತ್ರಿ ಚತುಷ್ಪಂಚಲಕ್ಷಣಾಃ ಅಂದ್ರೆ ಶಬ್ದ ತನ್ಮಾತ್ರವು ಸ್ಪರ್ಶದಲ್ಲಿ ಸೇರಿಕೊಳ್ತದೆ, ಶಬ್ದ ಸ್ಪರ್ಶವು ರೂಪದಲ್ಲಿ ಸೇರಿಕೊಳ್ತದೆ, ಶಬ್ದ ಸ್ಪರ್ಶ ರೂಪ ಇವು ರಸದಲ್ಲಿ ಸೇರಿಕೊಳ್ತದೆ, ಹಾಗೆಯೇ ಶಬ್ದ ಸ್ಪರ್ಶ ರೂಪ ರಸ ಇವು 4 ಪ್ಲಸ್ ಗಂಧದಲ್ಲಿ ಸೇರಿಕೊಳ್ತದೆ. ಈ ರೀತಿ 5 ತನ್ಮಾತ್ರೆಗಳು ಶಬ್ದಾದಯಃ ಪಂಚ ಅವಿಶೇಷಾಃ. ಈ ಪಂಚ ಅವಿಶೇಷಗಳು ಪ್ಲಸ್ ಷಷ್ಟಶ್ಚ ಅವಿಶೇಷಃ ಅಸ್ಮಿತಾ ಮಾತ್ರ. ಈಗ 5 ತನ್ಮಾತ್ರೆಗಳು ಮತ್ತು ಅಸ್ಮಿತಾ ಈ 6ನ್ನ ಅವಿಶೇಷ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವಿಶೇಷಗಳು 6, ಪಂಚ ತನ್ಮಾತ್ರೆಗಳು ಪ್ಲಸ್ ಅಸ್ಮಿತಾ. ಏತೆ ಸತ್ತಾಮಾತ್ರಸ್ಯ ಆತ್ಮನಃ ಮಹತಃ ಷಟ್ ಅವಿಶೇಷ ಪರಿಣಾಮಾಃ. ಈ ಮಹತ್ತಿನಿಂದ ಈ ಅವಿಶೇಷಗಳು ಉಂಟಾಗ್ತದೆ. ಈ 6 ಪಂಚ ತನ್ಮಾತ್ರೆಗಳು ಮತ್ತು ಅಸ್ಮಿತಾ ಈ 6 ಕೂಡ ಮಹತ್ ಎಂಬಂತಹ ತತ್ವದಿಂದ ಉಂಟಾಗುವಂತಹ ಪದಾರ್ಥಗಳು. ಆದ್ದರಿಂದ ಇದನ್ನ ಅವಿಶೇಷ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವಿಶೇಷ ಅನ್ನೋದಕ್ಕೆ ಪ್ರಧಾನವಾದಂತಹ ಕಾರಣ ತ್ರಿಗುಣಗಳು ಸ್ಪಷ್ಟವಾಗಿ ಇಲ್ಲಿ ಕಂಡು ಬರುವುದಿಲ್ಲ. ಆದ್ದರಿಂದ ಇದನ್ನ ಅವಿಶೇಷ ಅನ್ನುವಂತಹ ಗುಂಪಿನಲ್ಲಿ ಸೇರಿಸ್ತಾ ಇದ್ದಾರೆ. ಯತ್ ತತ್ಪರಂ ಅವಿಶೇಷೇಭ್ಯ ಲಿಂಗಮಾತ್ರಂ ಮಹತ್ತತ್ವಂ ತಸ್ಮಿನ್ ಏತೆ ಸತ್ತಾಮಾತ್ರೆ ಮಹತಿ ಆತ್ಮನಿ ಅವಸ್ಥಾಯ ವಿವೃದ್ಧಿ ಕಾಷ್ಠಾಂ ಅನುಭವಂತಿ. ಈಗ ಯತ್ ತತ್ ಪರಮಂ ಅವಿಶೇಷೇಭ್ಯ ಲಿಂಗಮಾತ್ರಂ ಮಹತ್ತತ್ವಂ. ಈ ಮಹತ್ತತ್ವ ಅನ್ನುವಂಥದ್ದು ಲಿಂಗ ಮಾತ್ರ, ಅಂದ್ರೆ ಅದು ಮೂಲ ಕಾರಣ ಮಾತ್ರ. ಆದ್ದರಿಂದ ಇದರ ಮುಂದಿನ ಭಾಗದಲ್ಲಿ ನಮಗೆ ತ್ರಿಗುಣಗಳ ಪ್ರಪಂಚ ವಿಸ್ತಾರವಾಗ್ತಾ ಹೋಗ್ತದೆ. ಅಲ್ಲಿಯವರೆಗೆ ತ್ರಿಗುಣಗಳು ಬೀಜ ರೂಪದಲ್ಲಿ ಇರ್ತವೆ. ಈ ಮಹತ್ತತ್ವದಲ್ಲಿ ತ್ರಿಗುಣವು ಬೀಜ ರೂಪದಲ್ಲಿ ಇರ್ತದೆ, ಅದು ಪ್ರಕಾಶವನ್ನು ಹೊಂದಿರುವುದಿಲ್ಲ.
ಅಲ್ಲಿಂದ ಪಂಚ ತನ್ಮಾತ್ರೆಗಳು ಮತ್ತು ಅಸ್ಮಿತಾ ಎಂಬಂತಹ ಈ 6 ಅವಿಶೇಷಗಳು ಉಂಟಾದಾಗ ಇವುಗಳು ಈ 3 ಗುಣಗಳು ಅಸ್ಪಷ್ಟವಾಗಿ ಈ 6ರಲ್ಲಿ ಸೇರ್ಕೊಳ್ತವೆ. ಈ 3 ಗುಣಗಳು ಈ 5 ತನ್ಮಾತ್ರೆಗಳು ಮತ್ತು ಅಸ್ಮಿತದಲ್ಲಿ ಅಸ್ಪಷ್ಟವಾಗಿ ಪ್ರತೀಯಮಾನವಾಗ್ತಾ ಇರುವುದರಿಂದ ಇದನ್ನ ಅವಿಶೇಷ ಎಂಬುದಾಗಿ ಹೇಳ್ತಾರೆ. ಮತ್ತು ಮಹತ್ತತ್ವವನ್ನ ಲಿಂಗ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಲಿಂಗಂ ನಾಮ ಲೀನಂ ಗಮಯತಿ ಇತಿ ಲಿಂಗಂ. ಈಗ ಯಾವ ಕಾರ್ಯ ಇರ್ತದೋ ಅದು ತನ್ನ ಕಾರಣದಲ್ಲಿ ಲೀನವಾಗ್ತದೆ, ಇದು ನಿಯಮ. ಈಗ ಉದಾಹರಣೆಗೆ ಒಂದು ಘಟ ಅಂತ ಇಟ್ಕೊಳ್ಳೋಣ. ಘಟವು ಕಾರ್ಯ. ಆ ಘಟ ನಾಶವಾದ್ಮೇಲೆ ಅದು ತನ್ನ ಕಾರಣವಾದಂತಹ ಮಣ್ಣಾಗಿ ಸೇರ್ಕೊಳ್ತದೆ. ಅದೇ ರೀತಿ ಎಲ್ಲವೂ ಕೂಡ ಈ ಪಾಂಚಭೌತಿಕವಾದಂತಹ ಸೃಷ್ಟಿ. ಆದ್ದರಿಂದ ಯಾವ ಪದಾರ್ಥವು ನಾಶವಾದರೂ ಅದು ಅದರ ಕಾರಣದಲ್ಲಿ ಹೋಗಿ ಸೇರ್ಕೊಳ್ತದೆ. ಆದ್ರೆ ಈ ಮಹತ್ ಅನ್ನುವಂಥದ್ದು ಇದು ಲಿಂಗ ಮಾತ್ರ. ಅಂದ್ರೆ ಅದರಲ್ಲಿ ಉಳಿದಂತಹ ಕಾರ್ಯಗಳು, ಪಂಚ ತನ್ಮಾತ್ರೆಗಳು, ಹಾಗೆಯೇ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಅಸ್ಮಿತೆ ಇವೆಲ್ಲ ಬಂದು ಸೇರ್ಕೊಳ್ಳುವಂತಹ ಸ್ಥಾನ. ಅದರಿಂದಲೇ ಇವೆಲ್ಲ ಉತ್ಪನ್ನವಾಗಿದೆ, ಅಲ್ಲೇ ಬಂದು ಸೇರ್ಕೊಳ್ತವೆ ಲಯ ಕಾಲದಲ್ಲಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏತೇ ಸತ್ತಾ ಮಾತ್ರಸ್ಯ ಆತ್ಮನಃ ಮಹತಃ ಷಟ್ ಅವಿಶೇಷ ಪರಿಣಾಮ. ಈ 6 ಕೂಡ ಮಹತ್ ಎಂಬಂತಹ ತತ್ವದ ಪರಿಣಾಮಗಳು. ಯಾವ್ಯಾವ್ದಾರು? ಪಂಚ ತನ್ಮಾತ್ರೆ ಮತ್ತು ಅಸ್ಮಿತ. ಯತ್ ತತ್ ಪರಮ ವಿಶೇಷೇಭ್ಯ ಲಿಂಗ ಮಾತ್ರಂ ಮಹತ್ತತ್ವಂ ತಸ್ಮಿನ್ ಏತೆ ಸತ್ತಾ ಮಾತ್ರೆ ಮಹತಿ ಆತ್ಮನಿ ಅವಸ್ಥಾಯ ವಿವೃದ್ಧಿಂ ಕಾಷ್ಠಾಂ ಅನುಭವಂತಿ. ಇಲ್ಲಿಂದನೇ ಈ ಮಹತ್ತತ್ವದಿಂದಲೇ ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಮತ್ತು ಅಸ್ಮಿತೆಯು ಉತ್ಪನ್ನವಾಗ್ತದೆ. ಅಂದ್ರೆ ಕಾರ್ಯರೂಪವಾಗಿ ಪರಿಣಮಿಸ್ತದೆ. ಮತ್ತೆ ಅದು ಲಯವಾಗುವಂತಹ ಸಂದರ್ಭದಲ್ಲಿ ಮಹತ್ತತ್ವಕ್ಕೆ ಬಂದು ಸೇರ್ಕೊಳ್ತದೆ. ಆದ್ದರಿಂದ ಮಹತ್ತನ್ನ ಲಿಂಗ ಮಾತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಲಿಂಗ ಮಾತ್ರಂ ಮಹತಿ ಆತ್ಮನಿ ಅವಸ್ಥಾಯ ವಿವೃದ್ಧಿ ಕಾಷ್ಠಾಂ ಅನುಭವಂತಿ. ಇಲ್ಲಿಂದನೇ ಈ ಮಹತ್ತತ್ವದಿಂದಲೇ ಇವು ಎಲ್ಲವೂ ಕೂಡ ಉತ್ಪನ್ನವಾಗುತ್ತೆ ಮತ್ತು ನಾಶವಾದ್ಮೇಲೆ ಮಹತ್ತತ್ವಕ್ಕೆ ಬಂದು ಸೇರ್ಕೊಳ್ತದೆ. ಆದ್ದರಿಂದ ಮಹತ್ತತ್ವವನ್ನ ಲಿಂಗ ಮಾತ್ರಂ ಎಂಬುದ ಶಬ್ದದಿಂದ ಉಲ್ಲೇಖ ಮಾಡ್ತಿದ್ದಾರೆ. ಹಾಗೆಯೇ ಪ್ರತಿ ಸಂಸೃಜ್ಯಮಾನಾಃ ಚ ತಸ್ಮಿನ್ನೇವ ಸತ್ತಾ ಮಾತ್ರೆ ಮಹತಿ ಆತ್ಮನಿ ಅವಸ್ಥಾಯ ಯತ್ ತತ್ ನಿಸ್ಸತ್ತಾಸತ್ತಂ ನಿಸ್ಸತ್ ಅಸನ್ ನಿರಸತ್ ಅವ್ಯಕ್ತಂ ಅಲಿಂಗಂ ಪ್ರಧಾನಂ ತತ್ ಪ್ರತಿಯಂತಿ. ಈ 5 ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹಾಗೆಯೇ ಅಸ್ಮಿತೆ ಮತ್ತು ಮನಸ್ಸು ಇವೆಲ್ಲವೂ ಕೂಡ ಮಹತ್ತಿನಿಂದಲೇ ಉತ್ಪನ್ನವಾಗಿ ಮತ್ತೆ ಲಯವಾದಾಗ ಮಹತ್ತಿಗೆ ಬಂದು ಸೇರ್ಕೊಳ್ತದೆ. ನೋಡಿ, ಪ್ರತಿ ಸಂಸೃಜ್ಯಮಾನಾಃ ಮತ್ತೆ ಪುನಃ ಸೃಷ್ಟಿ ಕಾಲದಲ್ಲಿ ಸೃಷ್ಟಿಯಾದಾಗ ತಸ್ಮಿನ್ನೇವ ಸತ್ತಾ ಮಾತ್ರೆ ಮಹತಿ ಮಹ್ಯತಿ ಅಂತಿದೆ, ಮಹತಿ ಆತ್ಮನಿ ಅವಸ್ಥಾಯ. ಇಲ್ಲಿಂದಲೇ ತಮ್ಮ ಕಾರ್ಯರೂಪವನ್ನು ಪಡ್ಕೊಳ್ಳುತ್ತದೆ. ಯತ್ ನಿಸ್ಸತ್ತಾಸತ್ವಂ ನಿಸ್ಸತ್ ಅಸನ್ ನಿರಸತ್ ಅವ್ಯಕ್ತಂ ಅಲಿಂಗಂ ಪ್ರಧಾನಂ ತತ್ಪ್ರತಿಯಂತಿ. ಈ ಎಲ್ಲವೂ ಕೂಡ ಕಾರ್ಯರೂಪವಾದಂತಹ ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಸ್ಮಿತಾ ಮತ್ತು ಮನಸ್ಸು ಇವಿಷ್ಟು ಕೂಡ ಮಹತ್ತತ್ವದಿಂದಲೇ ಉಂಟಾಗಿ ಮತ್ತೆ ನಾಶವಾದಾಗ ಮಹತ್ತತ್ವಕ್ಕೆ ಬಂದು ಸೇರ್ಕೊಳ್ತದೆ.
ಏಷಃ ತೇಷಾಂ ಲಿಂಗಮಾತ್ರಃ ಪರಿಣಾಮಃ ನಿಸ್ಸತ್ತಾಸತ್ವಂ ನಿಸ್ಸತ್ತಾಸತ್ತಂ ಚ ಅಲಿಂಗ ಪರಿಣಾಮಃ ಇತಿ. ಇದನ್ನ ಲಿಂಗ ಮಾತ್ರೆ, ಈ ಮಹತ್ತತ್ವವನ್ನ ಲಿಂಗ ಮಾತ್ರೆ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಎಲ್ಲಕ್ಕೂ ಕಾರಣ ಇದೆ. ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಸ್ಮಿತಾ ಮತ್ತು ಮನಸ್ಸು, ಇವು ಎಲ್ಲಗಳ ಉತ್ಪತ್ತಿ ಸ್ಥಾನವನ್ನ ಮಹತ್ತು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಇದನ್ನ ಲಿಂಗ ಮಾತ್ರಂ ಎಂಬ ಶಬ್ದದಿಂದ ಉಲ್ಲೇಖ ಮಾಡ್ತಾರೆ. ಹರ್ಷಾನಂದರ ಪುಸ್ತಕದಲ್ಲಿ ಲಿಂಗ ಶಬ್ದಕ್ಕೆ ಸುಂದರವಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಲಯಂ ಗಚ್ಚತಿ ಇತಿ ಲಿಂಗಂ. ಸಾಮಾನ್ಯವಾಗಿ ಯಾವುದು ಕಾರ್ಯವು ನಾಶವಾದ ಮೇಲೆ ಎಲ್ಲಿಗೆ ಬಂದು ಸೇರಿಕೊಳ್ತದೋ ಅದನ್ನ ಲಿಂಗ ಎಂಬುದಾಗಿ ಹೇಳ್ತಾರೆ. ಲಯಂ ಗಚ್ಚತಿ ಇತಿ ಲಿಂಗಂ. ಆದ್ದರಿಂದ ಈ ಮಹತ್ತತ್ವವನ್ನ ಲಿಂಗ ಮಾತ್ರಂ ಎಂಬುದಾಗಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪಂಚ ತನ್ಮಾತ್ರೆಗಳು ಮತ್ತು ಅಸ್ಮಿತಾ, ಇವು ಆರನ್ನ ಅವಿಶೇಷ ಎಂಬುದಾಗಿ ಹೇಳಿದ್ದಾರೆ. ಹಾಗೆಯೇ ವಿಶೇಷಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹಾಗೆಯೇ ತ್ರಿಗುಣಗಳನ್ನ ಪ್ರಕಾಶಿಸುವಂತಹ ಪಂಚ ತನ್ಮಾತ್ರೆಗಳು ಮತ್ತು ಮನಸ್ಸು, ಇವು 16ನ್ನ ವಿಶೇಷ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ವಿಶೇಷಗಳು 16, ಅವಿಶೇಷಗಳು 6, ಲಿಂಗ ಮಾತ್ರ ಅನ್ನುವಂಥದ್ದು ಮಹತ್ ಎಂಬಂತಹ ತತ್ವ. ಯಾವುದರಿಂದ ಎಲ್ಲವೂ ಈ 16 + 6 22 ಸೃಷ್ಟಿಯಾಯಿತು ಮತ್ತು ಯಾವುದರಲ್ಲಿ ಅವುಗಳು ಮತ್ತೆ ಲೀನವಾಗ್ತದೋ ಅದನ್ನ ಲಿಂಗ ಎಂಬುದಾಗಿ ಹೇಳ್ತಾ ಇದ್ದಾರೆ. ಲಿಂಗ ಮಾತ್ರ ಎಂಬ ಶಬ್ದದಿಂದ ಉಲ್ಲೇಖ ಮಾಡುತ್ತಿದ್ದಾರೆ. ಅದು ಮಹತ್ತತ್ವ. ಇನ್ನು ಅಲಿಂಗ ಅನ್ನುವಂತಹ ವಿಚಾರವನ್ನ ಈ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಚರ್ಚೆ ತಗೊಳ್ತಾ ಇದ್ದಾರೆ. ಅಲಿಂಗಾವಸ್ಥಾಯಾಂ ನ ಪುರುಷಾರ್ಥಃ ಹೇತುಃ ಪುರುಷಾರ್ಥಃ ಹೇತುಃ ನ ಅಲಿಂಗಾವಸ್ಥಾಯಾಂ ಆದೌ ಪುರುಷಾರ್ಥತಾ ಕಾರಣಂ ಭವತೀತಿ ನ ತಸ್ಯಾಹ ಪುರುಷಾರ್ಥತಾ ಕಾರಣಂ ಭವತೀತಿ. 2 ಸರಿ ಬಂದಿದೆ ಮಾಸ್ಟರ್. ಏನ್ ಸರ್? ಪುರುಷಾರ್ಥತಾ ಕಾರಣಂ ನ ತಸ್ಯ ಪುರುಷಾರ್ಥತಾ ಕಾರಣಂ ಭವತೀತಿ ನ ಅಸೌ ಪುರುಷಾರ್ಥ ಕೃತೇತಿ ನಿತ್ಯಾಖ್ಯಾಯತೆ. ತ್ರಯಾಣಾಂ ಅವಸ್ಥಾಂ ವಿಶೇಷೇಣಾಂ ಆದೌ ಪುರುಷಾರ್ಥತಾ ಕಾರಣಂ ಭವತಿ. ಸ ಚ ಅರ್ಥೋ ಹೇತುನಿಮಿತ್ತಂ ಕಾರಣಂ ಭವತೀತಿ ಅನಿತ್ಯಾಖ್ಯಾಯತೆ. ಗುಣಾಸ್ತು ಸರ್ವಧರ್ಮಾನುಪಾತಿನೋ ನ ಪ್ರತ್ಯಸ್ತ್ರಂ ಅಯಂತೆ ನ ಉಪಜಾಯಂತೆ. ವ್ಯಕ್ತಿಭಿಃ ಏವ ಅತೀತಾನ್ ಆಗತ ವ್ಯಯಾಗಮ ಅವತಿ. ಇಲ್ಲೇನೋ ತುಂಬಾ ಇದಿಲ್ಲ. ಗುಣಾನ್ವಯಿನೀಭಿಃ ಉಪಜನನ ಅಪಾಯ ಧರ್ಮಕಾ ಇವ ಪ್ರತ್ಯವಭಾಸಂತೆ. ಯಥಾ ದೇವದತ್ತೋ ದರಿದ್ರಾದಿ ತಸ್ಮಾತ್ ಯಥೋಸ್ಯ ಮ್ರಿಯಂತೆ ಗಾವ ಇತಿ. ಗವಾಮೇವ ಮರಣಾತ್ತಸ್ಯ ದರಿದ್ರತಾ ನ ಸ್ವರೂಪಃ
ಅನಾದಿತಿ ಸಮಃ ಸಮಾಧಿಃ. ಇಲ್ಲಿ ನಾಲ್ಕನೇ ಅಂಶವನ್ನ ಹೇಳ್ತಾ ಇದ್ದಾರೆ. ಯಾವುದು? ಅಲಿಂಗ. ಸರಿ, ಅಲಿಂಗ ಎಂಬಂತಹ ನಾಲ್ಕನೇ ಅಂಶ. ಅಲಿಂಗವನ್ನ ಪ್ರಧಾನ ಎಂಬ ಶಬ್ದದಿಂದಲೂ ಹೇಳ್ಬಹುದು, ಪ್ರಕೃತಿ ಎಂಬ ಶಬ್ದದಿಂದಲೂ ಹೇಳ್ಬಹುದು. ಅಲಿಂಗಾವಸ್ಥಾಯಾಂ ನ ಪುರುಷಾರ್ಥ ಹೇತು. ಪುರುಷಾರ್ಥವು ಇಲ್ಲಿ ಕಾರಣವಾಗಿರುವುದಿಲ್ಲ. ಅಂದರೆ ಈ ಪ್ರಕೃತಿ ಅಥವಾ ಪ್ರಧಾನವನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಪುರುಷನಿಗೋಸ್ಕರವೇ ಕೆಲಸ ಮಾಡಲಿಕ್ಕೆ ತತ್ಪರವಾಗಿರ್ತದೆ. ಆದ್ದರಿಂದ ಪುರುಷಃ ಪುಷ್ಕರ ಪಲಾಶವನ್ ನಿರ್ಲಿಪ್ತ ಪ್ರಕೃತಿ ಕರ್ತೃ. ಪ್ರಕೃತಿಯಲ್ಲಿ ಕರ್ತೃತ್ವವನ್ನು ಹೇಳ್ತಾರೆ. ಅಂದ್ರೆ ಪ್ರಕೃತಿಯಿಂದ ಪ್ರಕೃತಿಯ ಮಹತ್ ತತ್ವ ಅಂತ ಏನ್ ಬಂತಲ್ಲ, ಈ ಮಹತ್ತತ್ವದಿಂದ ಆರಂಭವಾಗಿ ಉಳಿದೆಲ್ಲವೂ ಕೂಡ ಕರ್ತೃತ್ವವನ್ನ ಹೊಂದಿರ್ತದೆ. ಆದರೆ ಪ್ರಕೃತಿಯು ಯಾವುದೇ ಪ್ರಕೃತಿಯನ್ನ ನಿತ್ಯ ಎಂಬುದಾಗಿ ಸಾಂಖ್ಯರು ಮತ್ತು ಯೋಗಿಗಳು ಅಥವಾ ಯೋಗ ಸಿದ್ಧಾಂತದವರು ಅಂಗೀಕರಿಸ್ತಾರೆ. ಯೋಗ ಅಥವಾ ಸಾಂಖ್ಯ ಸಿದ್ಧಾಂತದಲ್ಲಿ ಎರಡು ನಿತ್ಯ ಸತ್ಯಗಳು, ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಪುರುಷನಿಗೆ ಭೋಗ ಮಾಡುವಂತಹ ಒಂದು ಗುಣ ಇರ್ತದೆ. ಪ್ರಕೃತಿಯು ಮೂಲ ರೂಪವಾಗಿ ನಿತ್ಯಳು ಅಥವಾ ಸ್ತ್ರೀಲಿಂಗದಲ್ಲಿ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆದ್ದರಿಂದ ಪ್ರಕೃತಿ ಮತ್ತು ಪುರುಷ ಈ ಎರಡೂ ಕೂಡ ನಿತ್ಯವಾದಂತಹ ಸತ್ಯಗಳು ಅಂತ ಹೇಳಿ ಎರಡು ಸತ್ಯಗಳನ್ನ ಯೋಗ ಸಿದ್ಧಾಂತದವರು ಒಪ್ಕೊಳ್ತಾರೆ. ಉಳಿದ ಎಲ್ಲವೂ ಕೂಡ ಪ್ರಕೃತಿಯಿಂದ ಉಂಟಾದಂತಹ ಮಹತ್ತಿನಿಂದ ಉಂಟಾದಂತಹ ಅಹಂಕಾರದಿಂದ ಉಂಟಾದಂತಹ ಈ 16 ಗುಂಪೇನಿದೆ, ಪಂಚ ತನ್ಮಾತ್ರೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು, ಇವೆಲ್ಲವೂ ಕೂಡ ಅನಿತ್ಯ ಅಂತ ಹೇಳಲ್ಪಡುತ್ತೆ. ಸೊ ಎರಡು ನಿತ್ಯ ಪದಾರ್ಥಗಳು, ಒಂದು ಪುರುಷ ಮತ್ತೊಂದು ಪ್ರಕೃತಿ. ಆದ್ರೆ ಪ್ರಕೃತಿಯಿಂದ ಉಂಟಾದಂತಹ ಮಹತ್ತು, ಅಹಂಕಾರ ಮತ್ತು 16 ಪದಾರ್ಥಗಳು ಇವೆಲ್ಲವೂ ಕೂಡ ಅನಿತ್ಯ. ಇಲ್ಲಿ ಅಲಿಂಗ ಅಂದ್ರೆ ಯಾವುದು? ಅಲಿಂಗಾವಸ್ಥಾಯಾಂ ಪುರುಷಃ ನ ಪುರುಷಃ ಹೇತು ನ ಅಲಿಂಗಾವಸ್ಥಾಯಾಂ ಆದೌ ಪುರುಷಾರ್ಥದ ಕಾರಣಂ ಭವತಿ. ಇಲ್ಲಿ ಪ್ರಕೃತಿಯಲ್ಲಿ ಪುರುಷನಿಗೋಸ್ಕರ ಪ್ರವೃತ್ತಿ ಮಾಡುವಂತಹ ಯಾವ ಕಾರಣವೂ ಇರುವುದಿಲ್ಲ. ಆದ್ರೆ ಪ್ರಕೃತಿಯಿಂದ ಉತ್ಪನ್ನವಾದಂತಹ ಅನಿತ್ಯ ಪದಾರ್ಥಗಳು ಯಾವ್ಯಾವ್ದಿದೆಯೋ, ಮಹತ್, ಅಹಂಕಾರ, ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಮತ್ತು ಅಸ್ಮಿತ, ಇವೆಲ್ಲವೂ ಕೂಡ ಪುರುಷನಿಗಾಗಿ ಪ್ರವೃತ್ತಿಯನ್ನ ಹೊಂದಿರ್ತದೆ. ನ ತಸ್ಯಾಹ ಪುರುಷಾರ್ಥದ ಕಾರಣಂ ಭವತಿ. ಇಲ್ಲಿ ಪ್ರಕೃತಿಯು ಮೂಲತಃ ಕರ್ತೃತ್ವವನ್ನ ಹೊಂದಿರ್ತದೆ. ಆದ್ರೆ ಪ್ರಕೃತಿಯ ಅನಿತ್ಯವಾದಂತಹ ಪದಾರ್ಥಗಳೇನಿದೆಯೋ ಅವುಗಳಲ್ಲಿ ಕರ್ತೃತ್ವವು ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ನ ಅಸೌ ಪುರುಷಾರ್ಥ ಕೃತ ಇತಿ ನಿತ್ಯ ಆಖ್ಯಾಯತೆ. ಇವುಗಳನ್ನ ನಿತ್ಯ ಎಂಬುದಾಗಿ ಹೇಳುವುದಿಲ್ಲ. ಯಾವುವು ಮಹತ್ತಿನಿಂದ ಆರಂಭಿಸಿ ಉಳಿದವುಗಳನ್ನು ನಿತ್ಯ ಅಂತ ಒಪ್ಕೊಳ್ಳುವುದಿಲ್ಲ ಸಾಂಖ್ಯರು ಮತ್ತು ಯೋಗಿಗಳು. ಇವರ ಪ್ರಕಾರ ಪ್ರಕೃತಿಯು ನಿತ್ಯ ಮತ್ತು ಪುರುಷನು ನಿತ್ಯ, ಎರಡು ನಿತ್ಯ ಸತ್ಯಗಳು ಅಂತ ಹೇಳಿ ಇವರು ಹೇಳ್ತಾರೆ. ಪ್ರಕೃತಿಯ ನಂತರ ಇರುವಂತಹ ಮಹತ್, ಅಹಂಕಾರ, ಪಂಚತನ್ಮಾತ್ರ ಇವುಗಳೆಲ್ಲವೂ ಕೂಡ ಅನಿತ್ಯಗಳು ಮತ್ತು ಅವುಗಳು ಪುರುಷಾರ್ಥಕ್ಕೋಸ್ಕರವೇ ಪ್ರವೃತ್ತಿಯನ್ನು ಹೊಂದಿರ್ತವೆ. ಅಂದ್ರೆ ಅವುಗಳು ಮಾಡುವಂತಹ ಎಲ್ಲ ಕ್ರಿಯೆಗಳಿಗೂ ಕೂಡ ಭೋಗ್ಯನು ಪುರುಷಾರ್ಥ ಮಾಡುವುದು ಇವರು, ಅದರ ಫಲ ಅನುಭವಿಸುವವನು ಅವನು, ಅಥವಾ ಅವನಿಗೋಸ್ಕರ ಇವುಗಳು ಪ್ರವೃತ್ತಿಯನ್ನು ಹೊಂದಿರ್ತವೆ. ಈ ರೀತಿ ಎರಡೂ ಮುಖದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು.
ಈ ಪಂಚ ಜ್ಞಾನೇಂದ್ರಿಯ ಇವು ಎಲ್ಲವೂ ಕೂಡ ಪುರುಷಾರ್ಥಕ್ಕೋಸ್ಕರವೇ ಪ್ರವೃತ್ತಿಯನ್ನು ಹೊಂದಿರ್ತದೆ. ಆ ಕಾರಣಕ್ಕಾಗಿಯೇ ಇವುಗಳಿಂದ ಉಂಟಾಗುವಂತಹ ಕರ್ಮ ಬಂಧನವನ್ನು ಪುರುಷಾರ್ಥನು ಅನುಭವಿಸ್ತಾನೆ. ಸುಖ ದುಃಖ ಎಲ್ಲವನ್ನು ಪುರುಷನು ಅನುಭವಿಸ್ತಾನೆ. ಆದ್ದರಿಂದ ಇವುಗಳನ್ನ ನ ನಿತ್ಯ ಇತಿ ಆಖ್ಯಾಯತೆ, ಇವುಗಳನ್ನ ನಿತ್ಯ ಅಂತ ಹೇಳುವುದಿಲ್ಲ, ಅನಿತ್ಯ ಎಂಬುದಾಗಿ ಹೇಳ್ತಾರೆ. ತ್ರಯಾಣಾಂ ತು ಅವಸ್ಥಾ ವಿಶೇಷಾಣಾಂ ಆದೌ ಪುರುಷಾರ್ಥತಾ ಕಾರಣಂ ಭವತಿ. ಈ ತ್ರಯಾಣಾಂ ಅವಸ್ಥಾ ವಿಶೇಷಾಣಾಂ, ಈ ಮೂರು ಅವಸ್ಥೆಗಳು ಯಾವ್ಯಾವುದು? ಮೊದಲನೇ ಅವಸ್ಥೆ ವಿಶೇಷಾವಸ್ಥೆ, ಎರಡನೇ ಅವಸ್ಥೆ ಅವಿಶೇಷಾವಸ್ಥೆ, ಮೂರನೇ ಅವಸ್ಥೆ ಲಿಂಗ ಮಾತ್ರ ಎಂಬಂತಹ ಅವಸ್ಥೆ. ಈ ಮೂರನ್ನ ತ್ರಯಾಣಾಂತು ಅವಸ್ಥಾ ವಿಶೇಷಾಣಾಂ ಆದೌ ಪುರುಷಾರ್ಥತಾ ಕಾರಣಂ ಭವತಿ, ಇವುಗಳು ಪುರುಷಾರ್ಥಕ್ಕಾಗಿ ಪರಿವರ್ತನೆಯನ್ನು ಹೊಂದವೆ. ವಿಶೇಷ ಯಾವುದು? 16 ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ತ್ರಿಗುಣಗಳು ಸ್ಪಷ್ಟವಾಗಿ ಪ್ರತಿಭಾಸವಾಗುವಂತಹ ಪಂಚ ತನ್ಮಾತ್ರಗಳು ಮತ್ತು ಮನಸ್ಸು. ಇನ್ನು ಅವಿಶೇಷಗಳು ಯಾವ್ಯಾವುದು? 6 ಪಂಚ ತನ್ಮಾತ್ರೆಗಳು ಎಲ್ಲಿ ತ್ರಿಗುಣಗಳು ಸ್ಪಷ್ಟವಾಗಿ ಕಂಡು ಬರುವುದಿಲ್ಲವೋ ಅಂತಹ ಪಂಚ ತನ್ಮಾತ್ರೆಗಳು ಮತ್ತು ಅಸ್ಮಿತಾ, ಇದು 6 ಅವಿಶೇಷಗಳು. ಇನ್ನು ಲಿಂಗ ಮಾತ್ರ ಅನ್ನುವಂಥದ್ದು ಮಹತ್ ಎಂಬಂತಹ ತತ್ವ. ಯಾವುದರಿಂದ ಈ 16 + 6 ವಿಶೇಷ ಮತ್ತು ಅವಿಶೇಷಗಳು ಈ 22 ಉತ್ಪನ್ನವಾಯಿತು ಮತ್ತು ಯಾವುದಕ್ಕೆ ಬಂದು ಲಯ ಕಾಲದಲ್ಲಿ ಬಂದು ಸೇರ್ಕೊಳ್ತದೋ ಅಂಥದ್ದು ಮಹತ್ತತ್ವ. ಇದನ್ನ ಲಿಂಗ ಮಾತ್ರ ಅಂತ ಹೇಳಿದ್ದಾರೆ. ಒಟ್ಟು ಈ ಮೂರು ಕೂಡ 16 ವಿಶೇಷ, 6 ಅವಿಶೇಷ, 22 ಆಯ್ತು. ಒಂದು ಲಿಂಗ ಮಾತ್ರ ಮಹತ್ತತ್ವ 23 ಆಯ್ತು. 24ನೇ ತತ್ವ ಒಂದು ಪ್ರಕೃತಿ. ಈ ರೀತಿ ಈ 24ನ್ನು ಸೇರಿಸಿ ಪ್ರಕೃತಿ ಎಂಬುದಾಗಿ 24 ಈ ಕಡೆ ಪುರುಷ ಭಿನ್ನವಾದಂತಹ ವಿಚಾರಗಳು, ತತ್ವಗಳು. 25ನೇದು ಪುರುಷ ತತ್ವ. ಈ ರೀತಿ ಪಂಚವಿಂಶತಿ ತತ್ವಾನಿ ಅಂತ ಹೇಳಿ ಯೋಗಿಗಳು ಮತ್ತು ಸಾಂಖ್ಯರು ಹೇಳ್ತಾರೆ. ನೋಡಿ, ತ್ರಯಾಣಾಂತು ಅವಸ್ಥಾ ವಿಶೇಷಾಣಾಂ ಆದೌ ಪುರುಷಾರ್ಥತಾ ಕಾರಣಂ ಭವತಿ. ಈ 23 ತತ್ವಗಳು ಪ್ರಕೃತಿಯನ್ನ ಹೊರತುಪಡಿಸಿ ಉಳಿದಂತಹ 23 ತತ್ವಗಳು ಪುರುಷನಿಗೆ ಉಪಭೋಗಕ್ಕೋಸ್ಕರ ಪ್ರವೃತ್ತಿಯನ್ನು ಹೊಂದದೆ ಮತ್ತು ಇವುಗಳಿಂದ ಉಂಟಾಗುವಂತಹ ಸತ್ಕರ್ಮ ದುಷ್ಕರ್ಮಗಳ ಅನುಭವಿಸುವವನು ಕೂಡ ಪುರುಷನೇ ಆಗಿರ್ತಾನೆ. ಆದ್ದರಿಂದ ಸಚ ಅರ್ಥ ಹೇತು ನಿಮಿತ್ತಂ ಕಾರಣಂ ಭವತಿ ಇತಿ ಅನಿತ್ಯ ಆಖ್ಯಾಯತೆ. ಇವುಗಳು ಪುರುಷನಿಗೋಸ್ಕರವೇ ಪ್ರವೃತ್ತಿಯನ್ನು ಹೊಂದದೆ ಮತ್ತು ತ್ರಿಕಾಲದಲ್ಲಿಯೂ ಕೂಡ ಇರುವುದಿಲ್ಲ. ಆದ್ದರಿಂದ ಇವುಗಳಿಗೆ ಉತ್ಪತ್ತಿ ಸ್ಥಿತಿ ನಾಶ ಎಂಬಂತಹ ಗುಣಗಳ ಹೊಂದಿರುವುದರಿಂದ ಇವುಗಳನ್ನ ಅನಿತ್ಯ ಎಂಬುದಾಗಿ ಹೇಳ್ತಾರೆ. ಎಷ್ಟು ಅನಿತ್ಯಗಳು? 23. ಈ 23ರನ್ನ ಅನಿತ್ಯ ಎಂಬುದಾಗಿ ಹೇಳ್ತಾರೆ. ಗುಣಾಸ್ತು ಸರ್ವಧರ್ಮ ಅನುಪಾತಿನಃ ನ ಪ್ರತ್ಯಸ್ತಮಯಂತೆ ನ ಉಪಜಾಯಂತೆ. ಇನ್ನು 3 ಗುಣಗಳು ಯಾವಿದೆ ಅದು ಪ್ರಕೃತಿಯ ಗುಣಗಳು ಅಥವಾ ಪ್ರಧಾನದ ಗುಣಗಳು. ಈ 3 ಗುಣಗಳು ಗುಣಾಸ್ತು ಸರ್ವಧರ್ಮ ಅನುಪಾತಿನಃ ನ ಪ್ರತ್ಯಸ್ತಮಯಂತೆ, ಇವುಗಳು ಲಯವನ್ನೂ ಹೊಂದುವುದಿಲ್ಲ, ನ ಉಪಜಾಯಂತೆ, ಇವುಗಳು ವೃದ್ಧಿಯನ್ನು ಹೊಂದುವುದಿಲ್ಲ. ಈ 3 ನಿತ್ಯವಾಗಿ ಇರ್ತದೆ. ಸಾಂಖ್ಯರು ಮತ್ತು ಯೋಗಿಗಳು ಈ ಪ್ರಕೃತಿಯ ನಿತ್ಯತ್ವವನ್ನು ಒಪ್ಕೊಳ್ತಾರೆ. ಇವರು 2 ಸತ್ಯಗಳನ್ನು ಒಪ್ಕೊಳ್ತಾರೆ. ಒಂದು ಪುರುಷ ತತ್ವ ಚೈತನ್ಯ, ಇನ್ನೊಂದು ಜಡ ತತ್ವ, ಇದು ಪ್ರಕೃತಿ. ಈ ಜಡ ತತ್ವದಲ್ಲಿ 3 ಗುಣಗಳು ಇರ್ತವೆ, ಸತ್ವ ರಜಸ್ತಮೋ ಗುಣಗಳು ಇರ್ತವೆ.
ಈ ಜಡತತ್ವವನ್ನ ವೇದಾಂತಿಗಳು, ಅದರಲ್ಲಿ ಅದ್ವೈತ ವೇದಾಂತಿಗಳು ಮಾಯಾ ಎಂಬುದಾಗಿ ಹೇಳಿ, ಈ ಜಡತತ್ವಕ್ಕೆ ಅಸ್ತಿತ್ವವೇ ಇಲ್ಲ, ಅದು ಕೇವಲ ತೋರಿಕೆ ಮಾತ್ರ, ಆದ್ದರಿಂದ ಸತ್ಯ, ನಿತ್ಯ ಸತ್ಯ ಇರುವಂಥದ್ದು ಒಂದೇ, ಅದೇ ಚೈತನ್ಯ ಎಂಬುದು ಅದ್ವೈತಿಗಳ ಮತ. ಆದ್ರೆ ಯೋಗಿಗಳು ಎರಡನ್ನೂ ಸತ್ಯ ಅಂತ ಒಪ್ಕೊಳ್ತಾರೆ. ಜಡವೂ ಸತ್ಯವೇ, ಜೀವವೂ ಸತ್ಯವೇ, ಎರಡು ಸತ್ಯ, ಮೂರು ಗುಣಗಳು ಅವು ನಿತ್ಯವಾಗಿರುತ್ತದೆ ಅಂತ ಹೇಳಿ ಯೋಗಿಗಳ ಮತ. ವ್ಯಕ್ತಿಭಿಃ ಏವ ಅತೀತ ಅನಾಗತ ವ್ಯಯ ಆಗಮವತೀಭಿಃ ಗುಣಾನ್ವಯಿನೀಭಿಃ ಉಪಜನನ ಅಪಾಯ ಧರ್ಮಕಾಹ ಇವ ಪ್ರತ್ಯವಭಾಸಂತೆ. ಇಲ್ಲಿ ನೋಡಿ, ವ್ಯಕ್ತಿಭಿಃ ಏವ ಅತೀತ ಅನಾಗತ ವ್ಯಯ ಆಗಮವತೀಭಿಃ. ಇನ್ನು ಎಲ್ಲ ಜೀವಿಗಳು ಕೂಡ ಈ ತ್ರಿಗುಣಗಳ ಪರಿಣಾಮದಿಂದಲೇ ಅಸ್ತಿತ್ವವನ್ನು ಕಂಡುಕೊಳ್ತದೆ, ಕೆಲವೊಂದು ಕಾಲ ಇರ್ತದೆ, ಜೀವಿಸ್ತದೆ, ಮತ್ತೆ ಲಯವನ್ನ ಕಂಡುಕೊಳ್ತದೆ. ಇವು ಇಷ್ಟು ಕೂಡ ತ್ರಿಗುಣಗಳ ಪರಿಣಾಮ. ವ್ಯಕ್ತಿಭಿಃ ಏವ ಅತೀತ ಅನಾಗತ ವ್ಯಯ ಆಗಮವತೀಭಿಃ ಗುಣಾನ್ವಯಿನೀಭಿಃ. ಈ ಗುಣಗಳನ್ನು ಹೊಂದಿರುವುದರಿಂದ ಅವುಗಳಿಗೆ ಹುಟ್ಟು, ಅಸ್ತಿತ್ವ ಮತ್ತು ಸಾವು ಎಂಬಂತಹ ಈ ಮೂರು ಅಂಶಗಳು ಇರ್ತದೆ. ಗುಣಾನ್ವಯಿನೀಭಿಃ ಉಪಜನನ ಉಪಾಯ ಧರ್ಮಕಾಹ. ಅವುಗಳಿಗೆ ಜನನವೂ ಇದೆ ಮತ್ತು ಮರಣವೂ ಇದೆ. ಹಾಗೆಯೇ ಜೀವನ ಕಾಲ ಎಂಬಂತಹ ಈ ಮೂರು ಅವಸ್ಥೆಗಳಿವೆ. ಮೂರು ಗುಣಗಳ ಪರಿಣಾಮದಿಂದ ಈ ಮೂರು ಅವಸ್ಥೆಗಳು ಎಲ್ಲ ಜೀವಿಗಳಿಗೂ ಇದೆ. ಇವ ಪ್ರತ್ಯವಭಾಸಂತೆ. ಇದು ಕೇವಲ ಅವಭಾಸ ಅಷ್ಟೇ. ಮೂರು ಗುಣಗಳ ವಿಭಿನ್ನವಾದಂತಹ ಅವಸ್ಥೆಯನ್ನ ಹುಟ್ಟು, ಸ್ಥಿತಿ ಮತ್ತು ಸಾವು ಎಂಬುದಾಗಿ ಹೇಳ್ತಾರೆ. ವಸ್ತುತಃ ಇದು ಮೂರು ಗುಣಗಳ ಒಂದು ವಿಭಿನ್ನ ಪರಿಣಾಮ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ತುಂಬಾ ಸ್ಪಷ್ಟವಾಗಿ ಒಂದು ಸುಂದರವಾದಂತಹ ಉದಾಹರಣೆ ಕೊಟ್ಟಿದ್ದಾರೆ. ಯಥಾ ದೇವದತ್ತೋ ದರಿದ್ರಾತಿ ಕಸ್ಮಾತ್ ಯತಃ ಅಸ್ಯ ಮ್ರಿಯಂತೆ ಗಾವಃ. ದೇವದತ್ತನು ದರಿದ್ರನಾದನು. ಯಾಕೆ ದರಿದ್ರನಾದನು? ಪ್ರಾಚೀನ ಕಾಲದಲ್ಲಿ ಗೋ ಸಂಪತ್ತನ್ನ ಸಂಪತ್ತು ಅಂತ ಹೇಳಿ ಪರಿಭಾವಿಸ್ತಾ ಇದ್ರು. ಅದಕ್ಕೆ ಆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಯಾರಲ್ಲಿ ಹೆಚ್ಚು ಗೋವಿದೆಯೋ ಅವನೇ ಶ್ರೀಮಂತ ಅಂತ ಹೇಳಿ, ಯಾರಲ್ಲಿ ಗೋವುಗಳೇ ಇಲ್ಲವೋ ಅವನು ನಿರ್ಧನಿಕ ಎಂಬ ಅರ್ಥದಲ್ಲಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ದೇವದತ್ತನು ದರಿದ್ರನಾದನು ಅಥವಾ ಶ್ರೀಮಂತನಾದನು, ಈ ಎರಡೂ ಪ್ರಯೋಗಗಳಲ್ಲಿ ದೇವದತ್ತನಿಗೆ ಯಾವುದೇ ಗುಣ ಹೆಚ್ಚಾಗಿ ಬಂದು ಸೇರ್ಕೊಳ್ಳಿಲ್ಲ. ಅವನಗ ಸಂಬಂಧಪಟ್ಟಂತಹ ಹಸುಗಳು ಕೆಲವು ಕಾಲ ಇದ್ದವು, ಮತ್ತೆ ಕೆಲವು ಕಾಲದಲ್ಲಿ ಆ ಹಸುಗಳೆಲ್ಲವೂ ಕೂಡ ಬೇರೆಯವರ ಪರವಾದವು. ಇವನಿಗೆ ಏನು ಅದರಿಂದ ಲಾಭವಾಗ್ಲಿ ಹಾನಿಯಾಗ್ಲಿ ಆಗ್ಲಿಲ್ಲ. ಅಂದ್ರೆ ಇವನ ಶರೀರದಲ್ಲಿ ಯಾವುದೇ ಗುಣದೋಷಗಳು ಬರಲಿಲ್ಲ. ಇವನಿಗೆ ಸಂಬಂಧಪಟ್ಟಂತಹ ವಿಚಾರಗಳು ವೃದ್ಧಿಯಾಯ್ತು, ನಾಶವಾಯಿತು. ಅದೇ ತರನೇ ಇಲ್ಲೂ ಕೂಡ ಗಾವಾಂ ಏವ ಮರಣಾತ್ ತಸ್ಯ ದರಿದ್ರತಾ ನ ಸ್ವರೂಪ ಹಾನಾತ್ ಇತಿ ಸಮಃ ಸಮಾಧಿ. ಅವನಿಗೆ ಸ್ವರೂಪ ಹಾನಿ ಆಗಿಲ್ಲ. ಸ್ವರೂಪ ಹಾನಿ ಅಂದ್ರೆ ಆ ವ್ಯಕ್ತಿಗೆ ಯಾವುದೋ ಒಂದು ಅಂಗವೋ ಅಥವಾ ಅಂಗನಾಶವೋ ಅಥವಾ ಅಂಗವೃದ್ಧಿಯೋ ಆಗ್ಲಿಲ್ಲ. ಬದಲಾಗಿ ಅವನಿಗೆ ಸಂಬಂಧಿಸಿದಂತಹ ಗಾವುಗಳು ಅಥವಾ ಗೋವುಗಳು ಕೆಲವೊಂದು ಪೂರ್ವ ಕಾಲದಲ್ಲಿ ಇದ್ದವು, ಉತ್ತರ ಕಾಲದಲ್ಲಿ ಇಲ್ಲವಾಗಿವೆ. ಆದ್ದರಿಂದ ಇದ್ದಂತಹ ಕಾಲದಲ್ಲಿ ಅವನು ಧನಿಕ ಎಂಬುದಾಗಿಯೂ ಇಲ್ಲದಂತಹ ಕಾಲದಲ್ಲಿ ಅವನು ದರಿದ್ರ ಎಂಬುದಾಗಿಯೂ ಹೇಳಲ್ಪಡ್ತಾನೆ. ಅದೇ ತರನೇ ಈ ಪುರುಷನಿಗೂ ಕೂಡ ಈ 23 ಗುಣಗಳು ಇದ್ದಂತಹ ಕಾಲದಲ್ಲಿ, ಉತ್ಪತ್ತಿಯಾದಂತಹ ಕಾಲದಲ್ಲಿ ಅವುಗಳು ಇವನಿಗೆ ಬೇಕಾದಂತಹ ಸುಖವನ್ನ ಸುಖ ದುಃಖ ಮುಂತಾದಂತಹ ಭಾವನೆಗಳನ್ನು ತಂದು ಕೊಡ್ತದೆ.
ಅವುಗಳು ಲಯವಾದಂತಹ ಕಾಲದಲ್ಲಿ ಇವನು ಅದರ ಉಪಭೋಗವನ್ನ ಮಾಡ್ತಾನೆ. ಇವನಿಗೆ ಲಯ ಆಗುವುದಿಲ್ಲ, ಪುರುಷನಿಗೆ ಲಯ ಆಗುವುದಿಲ್ಲ. ಯಾವ ರೀತಿ ದೇವದತ್ತನಿಗೆ ಸ್ವರೂಪ ಹಾನಿ ಆಗದೆ ಇದ್ರೂ ಕೂಡ ಅವನನ್ನ ದರಿದ್ರ ಎಂಬುದಾಗಿ ಸಂಬೋಧನೆ ಮಾಡ್ತಾರೋ ಹಸುಗಳ ಇಲ್ಲದೆ ಇರುವ ಕಾರಣಕ್ಕಾಗಿ, ಅದೇ ತರನೇ 23 ಗುಣಗಳು ಇಲ್ಲದಂತಹ ಅವಸ್ಥೆಯಲ್ಲಿ ಇವನಿಗೆ ಯಾವುದೇ ಮೂಲತಃ ಸ್ವರೂಪ ಹಾನಿ ಉಂಟಾಗುವುದಿಲ್ಲ ಅಂತ ಹೇಳಿ ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದೆ ಹೋಗೋಣ ಸರ್. ಬನ್ನಿ. ಲಿಂಗಮಾತ್ರಂ ಅಲಿಂಗಸ್ಯ ಪ್ರತ್ಯಾಸನ್ನಂ ತತ್ರ ತತ್ ಸಂಸೃಷ್ಟಂ ವಿವಿಚ್ಯತೆ ಕ್ರಮಾನದಿ ವೃತ್ತೆ ವಿವಿಚ್ಯತೆ ಕ್ರಮಾನದಿ ವೃತ್ತೆ ತಥಾ ಷಡವಿಶೇಷ ಲಿಂಗಮಾತ್ರೆ ಸಂಸೃಷ್ಟ ವಿವಚ್ಛಂತೆ ಪರಿಣಾಮಕ್ರಮ ನಿಯಮಾತ್ ತಥಾ ते अष्टविशेषेषु भूतेन्द्रियाणि संसृष्टानि विविच्यन्ते तथा च उक्तं पुरस्तात् न विशेषेभ्यः परं तत्त्वान्तरम् अस्तीति विशेषेण न अस्ति तत्त्वान्तरपरिणामः तेषां तु धर्मलक्षणा अवस्था परिणामा व्याख्यायिष्यन्ते. ಇಲ್ಲಿ ಲಿಂಗ ಮಾತ್ರ ಮತ್ತು ಅವಿಶೇಷ ಹಾಗೆ ವಿಶೇಷ ಇವು ಮೂರರ ಒಟ್ಟು ಕಾರ್ಯದಿಂದ ಪುರುಷನಿಗೆ ಅನೇಕ ಸುಖಗಳು ದುಃಖಗಳು ಉಂಟಾಗ್ತಾ ಇರ್ತವೆ. ಆದ್ರೆ ಮೂಲತಃ ಇವುಗಳು ಕೂಡ ಪುರುಷಾರ್ಥಕ್ಕಾಗಿ ಪ್ರಯೋಜನವನ್ನ ಹೊಂದಿರುತ್ತೆ. ಆದ್ರೆ ಪ್ರಕೃತಿಯು ನಿತ್ಯವಾಗಿರುವುದರಿಂದ ಪ್ರಕೃತಿಯು ತ್ರಿಗುಣಾತ್ಮಕವಾಗಿರುವುದರಿಂದ ಇದು ಯಾವುದೇ ನಿಮಿತ್ತವನ್ನ ಹೊಂದಿರುವುದಿಲ್ಲ. ಇಲ್ಲಿ ಪ್ರಕೃತಿ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಎಂಬ ಶಬ್ದವನ್ನ ಯೋಗಿಗಳು ಮತ್ತು ಸಾಂಖ್ಯರು ಪ್ರಯೋಗ ಮಾಡ್ತಾರೆ. ಲಿಂಗಮಾತ್ರಂ ಅಲಿಂಗಸ್ಯ ಪ್ರತ್ಯಾಸನ್ನಂ ತತ್ರ ತತ್ ಸಂಸ್ಪೃಷ್ಟಂ ವಿವಿಚ್ಯತೆ ಕ್ರಮ ಅತಿವೃತ್ತೆ ಕ್ರಮಾನ್ ಅತಿವೃತ್ತೆ. ಇಲ್ಲಿ ಉತ್ಪತ್ತಿಯಾಗುವಂತಹ ಕ್ರಮ ಇದೆ ಮತ್ತು ಲಯವಾಗುವಂತಹ ಕ್ರಮವೂ ಇದೆ. ಆದ್ದರಿಂದ ಇಡೀ ಈ ಸೂತ್ರದ ತಾತ್ಪರ್ಯಾರ್ಥವನ್ನ ನಾವು ಈ ಶ್ಲೋಕದಲ್ಲಿ ಕಂಡುಕೊಳ್ಬಹುದಾಗಿದೆ. ನೀವು ಸಾಧ್ಯ ಆದ್ರೆ ಪೇಜ್ ನಂಬರ್ 90 ಹರ್ಷಾನಂದರ ಪುಸ್ತಕದ ಆ ಶ್ಲೋಕ ಏನಿದೆ, ಪ್ರಕೃತೇರ್ ಮಹಾನ್ ತಥೋಹಂಕಾರ ತತಃ ತಸ್ಮಾಚ್ಚ ಗುಣಶ್ಚ ಷೋಡಶಕಃ ಗಣಶ್ಚ ಅಂತಾಗಿದೆ. ಸರಿ, ತಸ್ಮಾತ್ ಗಣಶ್ಚ ಷೋಡಶಕಃ. ಗಣಶ್ಚ ಸರಿ ಇದೆ ಸರ್. ಗಣ 16ರ ಗಣ. ಗಣಶ್ಚ ಷೋಡಶಕಃ ತಸ್ಮಾದಪಿ ಷೋಡಶಕಾತ್ ಪಂಚಭ್ಯಃ ಪಂಚಭೂತಾನಿ. ಈ ಕಾರಿಕೆ, ಸಾಂಖ್ಯ ಕಾರಿಕೆಯನ್ನ ಸಾಧ್ಯ ಆದ್ರೆ ಮನನ ಮಾಡ್ಕೊಳ್ಳಿ. ಇಡೀ ಸೂತ್ರದ ತಾತ್ಪರ್ಯ ಅಲ್ಲಿಗೆ ಬಂದು ನಿಲ್ತದೆ. ಸೃಷ್ಟಿಗೆ ಒಂದು ಕ್ರಮ ಇದೆ. ಇದು ಏನು ಅನಿರೀಕ್ಷಿತವಾಗಿ ಹೇಗೋ ಒಂದು ಸೃಷ್ಟಿ ಆಗಿಲ್ಲ. ದರ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಪ್ರಕೃತೇ ಮಹಾನ್, ಪ್ರಕೃತಿಯಿಂದ ಮಹತ್ತತ್ವ, ತತಃ ಅಹಂಕಾರ, ಅಲ್ಲಿಂದ ಮಹತ್ತಿನಿಂದ ಅಹಂಕಾರ, ಅಹಂಕಾರ ತತ್ವದಿಂದ ಈ 16 ವಿಶೇಷ ಇವುಗಳು ಸೃಷ್ಟಿಯಾಗಿವೆ. ಲಯವಾಗುವಂತಹ ಸಂದರ್ಭದಲ್ಲಿ ವ್ಯುತ್ಕ್ರಮವಾಗಿ 16 ವಿಶೇಷಗಳು ಅವಿಶೇಷದಲ್ಲಿಯೂ, ಅಂದ್ರೆ 16 ಈ ತತ್ವಗಳು ಅಹಂಕಾರದಲ್ಲಿಯೂ, ಅಹಂಕಾರವು ಮಹತ್ತಿನಲ್ಲಿಯೂ, ಕೊನೆಗೆ ಮಹತ್ತತ್ವವು ಪ್ರಕೃತಿಯಲ್ಲಿಯೂ ಲಯವನ್ನ ಹೊಂದುತ್ತದೆ. ಸೊ ಸೃಷ್ಟಿಕ್ರಮ ಹೇಗಿದೆಯೋ ಅದಕ್ಕೆ ವ್ಯುತ್ಕ್ರಮದಲ್ಲಿ ಲಯವು ಉಂಟಾಗ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಲಿಂಗಮಾತ್ರಂ ಅಲಿಂಗಸ್ಯ ಪ್ರತ್ಯಾಸನ್ನಂ ತತ್ರ ತತ್ಸಂಸ್ಪೃಷ್ಟಂ ವಿವಿಚ್ಯತೆ. ಈ ಲಿಂಗಮಾತ್ರಂ ಅಲಿಂಗಸ್ಯ ಪ್ರತ್ಯಾಸನ್ನಂ, ಲಿಂಗ ಮಾತ್ರವು ಅಲಿಂಗದಲ್ಲಿ ಬಂದು, ಅಲಿಂಗ ಅಂದ್ರೆ ಪ್ರಕೃತಿಯಲ್ಲಿ ಬಂದು ಅಂದ್ರೆ ಮಹತ್ತತ್ವದಲ್ಲಿ ಬಂದು ಸೇರ್ಕೊಳ್ತದೆ. ಮಹತ್ತತ್ವವು ತತ್ ಸಂಸ್ಪೃಷ್ಟಂ ವಿಭಿಚ್ಯತೆ ಕ್ರಮ ಅನತಿವೃತ್ತೆ. ಹೀಗೆ ವಿಶೇಷವು ಲಿಂಗ ಮಾತ್ರದಲ್ಲಿ, ವಿಶೇಷ ಮತ್ತು ಅವಿಶೇಷ ಈ ಎರಡೂ ಕೂಡ ಲಿಂಗ ಮಾತ್ರದಲ್ಲಿ ಬಂದು ಸೇರ್ಕೊಳ್ತದೆ. ತಥಾ ಷಟ್ ಅವಿಶೇಷಾಃ ಲಿಂಗಮಾತ್ರೆ ಸಂಸ್ಪೃಷ್ಟಾಃ ವಿವಿಚ್ಯಂತೆ. ಈ 6 ಯಾವುದು ವಿಶೇಷಗಳು, ಅವಿಶೇಷಗಳು ಅಂತ ಹೇಳಲ್ಪಡುವಂತಹ 6 ಪಂಚ ತನ್ಮಾತ್ರಗಳು ಮತ್ತು ಅಸ್ಮಿತ, ಈ 6 ಕೂಡ ಮಹತ್ತತ್ವಾತ್, ಲಿಂಗ ಮಾತ್ರವಾದಂತಹ ಮಹತ್ತತ್ವದಿಂದ ಉತ್ಪನ್ನವಾಗ್ತದೆ ಮತ್ತು ಅಲ್ಲೇ ಬಂದು ಸೇರ್ಕೊಳ್ತದೆ. ಪರಿಣಾಮ ಕ್ರಮ ನಿಯಮಾತ್, ಇವುಗಳು ಹಂತ ಹಂತವಾಗಿ ಹೇಗೆ ಕಾರಣದಿಂದ ಕಾರ್ಯ ಉತ್ಪನ್ನವಾಯಿತು ಅದೇ ವ್ಯುತ್ಕ್ರಮದಲ್ಲಿ ಕಾರ್ಯವು ತನ್ನ ಕಾರಣಕ್ಕೆ ಮತ್ತು ಅದು ಅದರ ಕಾರಣಕ್ಕೆ, ಹೀಗೆ ವ್ಯುತ್ಕ್ರಮದಲ್ಲಿ ಅವು ಲಯವನ್ನ ಪಡ್ಕೊಳ್ತವೆ. ತಥಾ ತೇಷು ಅವಿಶೇಷೇಷು ಭೂತೇಂದ್ರಿಯಾಣಿ ಸಂಸ್ಪೃಷ್ಟಾನಿ ವಿವಿಚ್ಯಂತೆ. ಭೂತೇಂದ್ರಿಯಗಳು ಕೂಡ ತಮ್ಮ ತಮ್ಮ ಕಾರಣಗಳಲ್ಲಿ ಬಂದು ಸೇರ್ಕೊಳ್ತದೆ, ಯಾವುದರಿಂದ ಉತ್ಪನ್ನವಾಯಿತೋ ಅಲ್ಲೇ ಬಂದು ಸೇರ್ಕೊಳ್ತದೆ. ತಥಾಚ ಉಕ್ತಂ ಪುರಸ್ತಾತ್ ನ ವಿಶೇಷೇಭ್ಯ ಪರಂ ತತ್ವಾಂತರಂ ಅಸ್ತಿ ಇತಿ ವಿಶೇಷಾಣ. ಇನ್ನು ವಿಶೇಷಗಳು ಅಂತ ಯಾವ್ದಿದೆಯೋ ಅದು ಫೈನಲ್ ಪ್ರಾಡಕ್ಟ್ ಅಥವಾ ಅಂತಿಮವಾದಂತಹ ಒಂದು ಕಾರ್ಯ, ಅದರಿಂದ ಮತ್ತೆ ಇನ್ಯಾವುದು ಉತ್ಪನ್ನವಾಗುವುದಿಲ್ಲ. ಉದಾಹರಣೆಗೆ ಪಂಚಜ್ಞಾನೇಂದ್ರಿಯ ಇದೆ, ಪಂಚಜ್ಞಾನೇಂದ್ರಿಯದಿಂದ ಮತ್ತೆ ಯಾವುದು ಸೃಷ್ಟಿಯಾಗುವುದಿಲ್ಲ, ಅದೇ ಅಂತಿಮವಾದಂತಹ ಸೃಷ್ಟಿ. ನ ವಿಶೇಷೇಭ್ಯ ಪರಂ ತತ್ವಾಂತರಂ, ತತ್ವಾಂತರಂ ಅನ್ನೋ ಶಬ್ದಕ್ಕೆ ಅನ್ಯತ್ ತತ್ವಂ ಅಂತ ಅರ್ಥ, ಮತ್ತೊಂದು ತತ್ವವು ಸೃಷ್ಟಿ ಆಗಲಿಲ್ಲ. ಆದ್ದರಿಂದ ಇವುಗಳು ಅಂತಿಮವಾದಂತಹ ಸೃಷ್ಟಿ ಅನ್ನುವ ಕಾರಣಕ್ಕಾಗಿ ಇವುಗಳನ್ನ ವಿಶೇಷ ಎಂಬುದಾಗಿ ಹೇಳಿದ್ದಾರೆ. ನಾಸ್ತಿ ತತ್ವಾಂತರ ಪರಿಣಾಮ, ಇಲ್ಲಿಂದ ಮುಂದೆ ಯಾವುದೇ ಪರಿಣಾಮಗಳು ಇರುವುದಿಲ್ಲ. ಇದೇ ಅಂತಿಮವಾದಂತಹ ಸೃಷ್ಟಿ ವಿಕಾಸ ಕ್ರಮದ ಅಂತಿಮ ಘಟ್ಟ ಅಂತ ಹೇಳ್ಬೋದು. ತೇಷಾಂತು ಧರ್ಮಲಕ್ಷಣಾವಸ್ಥಾ ಪರಿಣಾಮಾಃ ವ್ಯಾಖ್ಯಾಯಿಷ್ಯಂತೆ. ಇವುಗಳ ಬಗ್ಗೆ ಇನ್ನು ಮುಂದಿನ ಸೂತ್ರಗಳಲ್ಲಿ ಈ ವಿಚಾರವನ್ನ ಇನ್ನೂ ವಿಸ್ತಾರವಾಗಿ ಚರ್ಚೆಗೆ ತೆಗೆದುಕೊಳ್ತಾರೆ. ಅವುಗಳ ಸ್ವರೂಪ ಏನು ಎಂಬ ಈ ಎಲ್ಲ ವಿಚಾರಗಳನ್ನ ಮುಂದಿನ ಸೂತ್ರಗಳಲ್ಲಿ ಹೇಳ್ತಾರೆ ಎಂಬುದು ಕೊನೆಯ ವಾಕ್ಯದ ಅರ್ಥ. ಒಟ್ಟಾರೆ ಸೂತ್ರದ ತಾತ್ಪರ್ಯಾರ್ಥವನ್ನ ಒಮ್ಮೆ ಮನನ ಮಾಡಿಕೊಳ್ಳುವುದಾದ್ರೆ, ತ್ರಿಗುಣಾತ್ಮಕವಾದಂತಹ ಪ್ರಧಾನವು 4 ಅವಸ್ಥೆಗಳನ್ನು ಹೊಂದಿದೆ. ಮೊದಲನೆಯ ಅವಸ್ಥೆ ವಿಶೇಷಾವಸ್ಥೆ, ಅಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ತನ್ಮಾತ್ರೆಗಳು. ಯಾವ ತನ್ಮಾತ್ರೆಗಳಲ್ಲಿ ಪಂಚಭೂತಗಳ ವಿಸ್ಫುಟವಾದಂತಹ ಪ್ರದರ್ಶನ ಇದೆಯೋ ಅಂತಹ 5 ತನ್ಮಾತ್ರೆಗಳು ಮತ್ತು ಮನಸ್ಸು, ಈ 16ರನ್ನ ವಿಶೇಷ ಅಂತ ಕರೆದಿದ್ದಾರೆ. ಮತ್ತು ಅವಿಶೇಷ 5 ತನ್ಮಾತ್ರೆಗಳು, ಯಾವ ತನ್ಮಾತ್ರೆಗಳಲ್ಲಿ ತ್ರಿಗುಣಗಳ ಸ್ಪಷ್ಟ ಆವಿರ್ಭಾವ ಇರುವುದಿಲ್ಲವೋ ಅಂತಹ 5 ತನ್ಮಾತ್ರೆಗಳು ಮತ್ತು ಅಸ್ಮಿತ, ಈ 6ರನ್ನ ಅವಿಶೇಷ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಮಹತ್ತತ್ವವನ್ನ ಲಿಂಗ ಮಾತ್ರ ಎಂಬುದಾಗಿ ಕರೆದಿದ್ದಾರೆ. ಹಾಗೆಯೇ ಅಲಿಂಗ ಅನ್ನೋ ಶಬ್ದದಿಂದ ಪ್ರಧಾನ ತತ್ವವನ್ನ ಹೇಳಿದ್ದಾರೆ. ಹೀಗೆ 4 ಸ್ತರಗಳಲ್ಲಿ ಗುಣಗಳು ತಮ್ಮ ತಮ್ಮ ಆವಿರ್ಭಾವವನ್ನ ಪಡ್ಕೊಳ್ಳುತ್ತೆ. ಈ 4 ಸ್ತರಗಳಲ್ಲಿರುವಂಥದ್ದನ್ನ ಒಟ್ಟಾರೆ ಪ್ರಕೃತಿ ಅಥವಾ ಪ್ರಧಾನ ಸಮುದಾಯ, ಪ್ರಧಾನ ಗಣ ಎಂಬುದಾಗಿ ಹೇಳ್ಬೋದು.
ಇಲ್ಲಿ ಎರಡು ಅಂಶಗಳನ್ನ ನಾವು ಮತ್ತೆ ಮನನ ಮಾಡ್ಕೊಳ್ಬೇಕು. ಪ್ರಕೃತಿ ಮತ್ತು ಪ್ರಧಾನ ಇವೆರಡೂ ನಿತ್ಯ ತತ್ವಗಳು. ಪ್ರಕೃತಿಯಿಂದ ಅಥವಾ ಪ್ರಧಾನದಿಂದ ಸೃಷ್ಟಿಯಾದಂತಹ ಮಹತ್ ಮುಂತಾದಂತಹ 23 ತತ್ವಗಳು ಅನಿತ್ಯಗಳು. ಇವುಗಳು ಪುರುಷನಿಗೋಸ್ಕರ ಕಾರ್ಯಪ್ರವೃತ್ತವಾಗ್ತದೆ ಮತ್ತು ಇವುಗಳಿಂದ ಉತ್ಪನ್ನವಾದಂತಹ ಕರ್ಮ ಉಪಭೋಗ ಮಾಡುವವನು ಪುರುಷನಾಗಿರ್ತಾನೆ. ಇವೆಲ್ಲವೂ ಕೂಡ 23 + 1 24 ಪ್ರಧಾನ. ಇವೆಷ್ಟು ಕೂಡ ಪುರುಷನಿಗೋಸ್ಕರ ಪ್ರವೃತ್ತಿಯನ್ನು ಹೊಂದಿರ್ತದೆ. ಇವಿಷ್ಟು ಕೂಡ ತ್ರಿಗುಣಗಳ ವಿಭಿನ್ನ ಅವಸ್ಥೆಗಳು. ಹೀಗೆ ಪುರುಷ, ಪ್ರಕೃತಿ ಮತ್ತು ಪ್ರಧಾನದ ವಿಭಿನ್ನವಾದಂತಹ ಅವಸ್ಥೆಗಳು, ಸ್ಥಿತಿಗಳು, ಸ್ತರಗಳು ಅಂತಲ್ಲಿ ಈ ಸೂತ್ರದಲ್ಲಿ ಗುಣಪರ್ವಾಣಿ ಅಂತ ಹೇಳಿದ್ದಾರೆ. ಮುಂದಿಂದು ನಾಳೆ ತಗೊಳ್ಳೋಣ ಸರ್, 20ನೇ ಸೂತ್ರ. ಶ್ಲೋಕದೊಂದಿಗೆ ಮುಗಿಸ್ಕೊಳ್ಳೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಧನ್ಯವಾದ. ನಾಳೆ ಸರ್.